ನಮಸ್ಕಾರ ವೀಕ್ಷಕರೇ, ಇವತ್ತಿನ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಯೊಬ್ಬರು ಆಗಮಿಸಿದ್ದಾರೆ. ಸೌಂದರ್ಯದ ಖನಿ ಇವರು. ಒಂದು ರೀತಿಯಲ್ಲಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಇವರನ್ನು ಅಭಿಮಾನ ಪಡೆದವರು ಯಾರೂ ಇಲ್ಲ. ಎಲ್ಲ ಸಿನಿಮಾ ರಂಗಗಳಲ್ಲಿ ಅಭಿನಯಿಸಿ ಪಂಚಭಾಷಾ ತಾರೆಯಾಗಿ ಕನ್ನಡದವರಾಗಿ, ತಮಿಳಿಗೆ ತಮಿಳಿನವರಾಗಿ, ಮಲಯಾಳಕ್ಕೆ ಮಲಯಾಳದವರಾಗಿ, ತೆಲುಗಿಗೆ ತೆಲುಗಿನವರಾಗಿ, ಹಿಂದಿಗೆ ಹಿಂದಿಯವರಾಗಿ ಇಡೀ ಭಾರತ ಪೂರ್ತಿ ಆವರಿಸಿಕೊಂಡಂತಹ ಮಹಾನ್ ನಟಿ ಲಕ್ಷ್ಮಿಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಲಕ್ಷ್ಮೀ ಬಾರಮ್ಮ ಅಂತ. ನಮಸ್ಕಾರ ಸರ್. ನಮಗೆಲ್ಲ ಸಾಧಾರಣವಾಗಿ ಇಡೀ ಭಾರತೀಯರು ಅಂತಲೇ ಅಂದ್ಕೊಳ್ಳಿ, ವಿಶೇಷವಾಗಿ ಕರ್ನಾಟಕದವರು ಅಂದ್ಕೊಳ್ಳಿ, ಈ ಮಹಾಲಕ್ಷ್ಮಿಯ ಫೋಟೋ ನೋಡಿದಾಗ ಏನು ದೇವರನ್ನು ನಾವು ಪೂಜೆ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಒಂದಲ್ಲ ಒಬ್ಬರು ಒಂದು ಮಾತನ್ನು ಹೇಳೇ ಇರ್ತಾರೆ, ಆ ಲಕ್ಷ್ಮಿ ಕೂಡ ಹಿಂಗೆ ಇದ್ದಾರಲ್ಲ ಅಂಥೇಳಿ. ಸಾಯಿರಾಮ್. ಎಲ್ಲರ ಆಶೀರ್ವಾದ ಅಂತಲೇ ಹೇಳಬೇಕು, ಇನ್ನೇನು ಹೇಳೋಂಗಿಲ್ಲ. ನೀವು ಬಂದಂಥ ಸಂದರ್ಭದಲ್ಲಿ ಅಂದರೆ ಶ್ರೀವಲ್ಲಿ ಸಿನಿಮಾದ ಮೂಲಕ ಬಾಲನಟಿಯಾಗಿ ಇಲ್ಲ, ಅದು ತಪ್ಪು. ಭಾಳ ಜನ ಅದು ಹೇಳ್ತಿದ್ದಾರೆ. ನಾನು ಬಾಲನಟಿಯಾಗಿ ಬಂದೇ ಇಲ್ಲ. ಓಕೆ. 68 ಸ್ಕೂಲ್ ಫೈನಲ್ ಓದ್ತಿದ್ದಾಗ ಸುಮ್ಮನೆ ನೆನೆಸ್ಕೊಂಡೆ ಏನು ಮಾಡಬೇಕು ಅಂತ ಯಾರೋ ಕೇಳಿದ್ರು. ಅಷ್ಟೊಂದು ಚೆನ್ನಾಗಿ ಓದಿದೆಯಲ್ಲ, ಸ್ಕೂಲಲ್ಲೂ ಅವಾರ್ಡ್ಸ್ ತೊಗೋತಾನೆ ಇದ್ದೀನಿ. ಆವಾಗ ನಿಡಂಜೇರಿ ನನ್ನ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು, ಬಂದು ನನಗೆ ಅವಾರ್ಡ್ಸ್ ಕೊಡ್ತಾನೆ ಇದ್ದಾರೆ. ನಾನು ಇಬ್ಬರು ಮಾತ್ರ ಪ್ರೈಸಸ್, ಅವಾರ್ಡ್ ಅಂದರೆ ಪ್ರೈಸಸ್ ಅವಾಗ ಮುಗಿಸ್ತಾನೆ ತೊಗೊಳೋದು. ಅವ್ರು ಹಿಂಗೆ ಕೈ ಹಿಡಿದ್ಬಿಟ್ರು, ಈ ಇಬ್ಬರು ಹುಡುಗಿರೇ ಬರ್ತಾರೆ ವಾಪಸ್ಸು, ಪದೇ ಪದೇ ಇಲ್ಲೇ ಕೂತ್ಬಿಡಿ ಅಂತ ಅವ್ರು ಹೇಳಿದರು. ಅಂಥ ಸಮಯದಲ್ಲೂ ನಾನು ಸಿನಿಮಾದಲ್ಲಿ ಬರಬೇಕು ಅನ್ನೋ ನನಗೆ ಆ ಉದ್ವೇಗ, ಆಲೋಚನೆನೇ ಇರಲಿಲ್ಲ. ತಂದೆ ತಾಯಿ ಇಲ್ಲಿದ್ರೂ ಇನ್ನೊಂದೇನೆಂದರೆ, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾ ನೋಡಿದವರಲ್ಲ. ಆವಾಗ ಸಿನಿಮಾ ನೋಡೋದು ಟ್ಯಾಬು ಅಲ್ವಾ, ಕರ್ಕೊಂಡೇ ಹೋಗೋದಿಲ್ಲ. ಮಕ್ಕಳ ಸಿನಿಮಾ ಬಂದರೆ ಚಿಲ್ಡ್ರನ್ಸ್ ಥಿಯೇಟ್ರ್ ಅಂತ ಒಂದಿತ್ತು, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ಕಳಿಸ್ತಾರೆ. ಬೇರೆ ಯಾವ ಸಿನಿಮಾನ ತೋರಿಸೋದಿಲ್ಲ. ಒಂಚೂರು ಲವ್ ಅನ್ನೋ ಮಾತು ಹೇಳಿದ್ರೇ ಇದೆಲ್ಲ ಮಾತಾಡ್ತೀಯಾ ಅಂತಾರೆ. ಯಾವ ವಯಸ್ಸಿನಲ್ಲಿ? 14-15. ಆಗಿನ ಕಾಲ, ಐ ಆಮ್ ಟಾಕಿಂಗ್ ಅಬೌಟ್ ದಟ್. ಅಂಥದ್ರಲ್ಲಿ ಸಿನಿಮಾ ಆಲೋಚನೆ ಇರಲಿಲ್ಲ. ಸಡನ್ನಾಗಿ ಇದೆಲ್ಲ ಈ ಪ್ರೈಸಸ್ ಎಲ್ಲ ತೊಗೊಂಡೆ, ಎಲ್ಲ ಆಯಿತು. ಕೂತ್ಕೊಂಡು ಏನೋ ಮಾತಾಡ್ತಿದ್ದೆ ನನ್ನ ಫ್ರೆಂಡ್ಸ್ ಜೊತೆಗೆ. ನಾನು ಲಾ ಪರ್ಸ್ವೇಡ್ ಮಾಡಬೇಕು ಅಂತ ನಾನು ಇಂಟ್ರೆಸ್ಟ್ ಇತ್ತು. ನಾನು ಮನೆಯಲ್ಲೂ ಹೇಳಿದೆ, ನಾನು ಲಾಯರ್ ಆಗ್ತೀನಿ, ಇಲ್ಲ ಪೊಲೀಸ್ ಆಗ್ತೀನಿ ಅಂದರೆ. ನನಗೆ ಆ ಯೂನಿಫಾರ್ಮ್ ಮೇಲೆ ಅಷ್ಟೊಂದು ಅಟ್ರಾಕ್ಷನ್ ಇದೆ. ನಾನು ಖಂಡಿತ ಪೊಲೀಸ್ ಆಗ್ತೀನಿ ಅಂತ. ಹೆಣ್ಮಗು ಪೊಲೀಸ್ ಆಗ್ತೀಯಾ? ಇದು ಜನರಲಿ ಆ ಕಮ್ಯುನಿಟಿ ಬೇರೆ ಅಂಥದ್ದು, ನಾವು ಬಂದಿದ್ದ ಕಮ್ಯುನಿಟಿ ಬೈಯೋದು. ಲಾಯರ್ ಬೇಕಾದರೆ ಆಲೋಚನೆ ಮಾಡ್ಬೋದು, ಲಾ ಓದ್ಬಿಟ್ಟು ಏನು ಮಾಡ್ತೀಯ ಅಂದರೆ ಅಲ್ಟಿಮೇಟ್ ಏನು ಗೊತ್ತಾ ಅವ್ರಿಗೆಲ್ಲನೂ, ನೀನು ಇದಾದ ಮೇಲೆ ಏನು ಮಾಡ್ತೀಯ? ಮದುವೆ ತಾನೇ ಮಾಡ್ಕೋಬೇಕು. ಈ ಮದುವೆ ಮಾಡ್ಕೊಳ್ಳೋದು ಅಂತ ಒಂದೇ ಅಲ್ಟಿಮೇಟ್, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಹೆಣ್ಮಗುಗೆ. ಇಂಥದ್ರಲ್ಲಿ ನಾನು ಯಾವುದು ಯೋಚನೆ ಮಾಡಿದೆ ಅಂತ ಗೊತ್ತಿಲ್ಲ. ಐ ಆಮ್ ಗೋಯಿಂಗ್ ಟು ಆ್ಯಕ್ಟ್ ಇನ್ ಮೂವೀಸ್ ಅಂತ ಹೇಳಿಬಿಟ್ಟೆ. ಸ್ಕೂಲ್ ಡ್ರಾಮಾದಲ್ಲೂ ಒಂದ್ಸಲ ಇದಕ್ಕೆ ಆ್ಯಕ್ಟಿಂಗೇ ಬರ್ತಾ ಇಲ್ಲ ಅಂದ್ಬಿಟ್ಟು ಡ್ಯಾನ್ಸಿಗೆ ತೊಗೊಂಡವರು. 2-3 ಡ್ರಾಮಾದಲ್ಲೂ ಇವಳಿಗೆ ಅಳೋಗೆ ಬರ್ತಾ ಇಲ್ಲ, ಇವಳು ಏನು ಹಿಂಗೆ ಅಳ್ತಾಳೆ, ಹೇಗೆ ಅಳಬೇಕು ಅಂತ ಕೇಳೋಳು ನಾನು. ಅಂಥದ್ರಲ್ಲಿ ನನಗೆ ಸಿಕ್ಕಿರೋ ಪಾತ್ರೆಗಳೆಲ್ಲ ನೋಡಿ, ಅಂಥ ಪಾತ್ರ ಎಲ್ಲನೂ ಅಳೋ ಪಾತ್ರಗಳು. ದಟ್ ಪರ್ಟಿಕ್ಯುಲರ್ ಟೈಮಲ್ಲಿ ಆ ದೇವ್ರು ಏನು ಮಾಡಿಟ್ಟಿರ್ತಾನೋ, ಅವನು ಹಾಕಿರೋ ಬೀಜ ನಾವು, ಅವನ ಕೈ ಬೊಂಬೆಗಳು ನಾವು, ಅವನ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು, ಅವಂದೇ ಅಲ್ಲ. ನಿಮ್ಮ ಈಗ ಮನೆಯಲ್ಲೂ ಕೂಡ ಪೊಲೀಸ್ ಆಫೀಸರ್ ಅಂತ ಹೇಳುವಾಗಲೇ ಏನು ಮಾಡ್ತೀಯ ಪೊಲೀಸ್ ಆಫೀಸರ್ ಆಗಿ ಅಂತ. ಅದಾದ ನಂತರ ನಿಮ್ಮದು ಬಂದ ಸಿನಿಮಾ ಚಟ್ಟಕ್ಕಾರಿ ಮಲಯಾಳಂನಲ್ಲಿ, ಆ ನಂತರ ಜೂಲಿ, ಆ ನಂತರ ಅದು ಎಲ್ಲ ಭಾಷೆಗಳಲ್ಲಾಯಿತು, ಇತ್ತೀಚೆಗೆ ಅದು ರಿಮೇಕ್ ಕೂಡ ಆಯಿತು. ಅಂದರೆ ನಾನು ಕೇಳ್ತಿರೋಂಥ ಪ್ರಶ್ನೆ, ನೀವು ಆ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳೋಂಥ ರೀತಿ, ಆಮೇಲೆ ಆ ಸಂದರ್ಭದಲ್ಲಿ ಮರ್ಲಿನ್ ಮನ್ರೋ ಆ ರೀತಿ ನಿಮ್ಮನ್ನು ಕಂಪೇರ್ ಮಾಡ್ತಾಯಿದ್ರು ಒಂದು, ಆಮೇಲೆ ಆ ಮನೆಯಲ್ಲಿ ಅದಕ್ಕೆ ಅವಕಾಶಗಳಿತ್ತು, ಆಮೇಲೆ ನಿಮಗೆ ಆ ಒಂದು ಅತ್ಯದ್ಭುತವಾದಂಥ ಚೆಲುವು, ಸೌಂದರ್ಯ ನಿಮ್ಮ ತಾಯಿ ಕಡೆಯಿಂದ ಬಂತ, ಅಥವಾ ನಿಮಗೆ ಅಂಥ ಬಟ್ಟೆಗಳನ್ನು ಹಾಕೋದಕ್ಕೆ ಆ ಸಂದರ್ಭದಲ್ಲಿ ಅವಕಾಶ ಇತ್ತ ಸಿನಿಮಾದಲ್ಲಿ ಕೂಡ? ಈ ಸೌಂದರ್ಯ ಅನ್ನೋದು ನಾನಂತೀನಿ ಎಲ್ಲ ಹೆಂಗಸರು ಸೌಂದರ್ಯನೇ. ಲೋಕದಲ್ಲಿ ಇರೋದಲ್ಲೇ ಅಂದ ಅಂದ್ರೇ ಹಿಂಸೆ, ಅದು ಅವರೇ ಅಂತ ಇರೋಲ್ಲ. ಅದರಲ್ಲೂ ನಮ್ಮ ತಂದೆ ಆಂಧ್ರ, ತಾಯಿ ತಮಿಳ್ನಾಡು ತಂಜಾವೂರು. ನಾನಂತೀನಿ ಇದು ಒಂದು ಹೈಬ್ರಿಡ್ ಕ್ರಾಸ್ ಬ್ರೀಡ್, ಇದು ಅದರಿಂದ ಬಂದಿರೋದು ಅಂತೀನಿ. ಬಟ್ ಐ ರೆಪ್ರೆಸೆಂಟ್ ಮೈ ಫಾದರ್ ಅ ಲಾಟ್. ತಂದೆ ಥರನೇ ನಾನು ಜಾಸ್ತಿ, ನನ್ನ ಫೇಸು ಎಲ್ಲನೂ ತಾಯಿ ಥರನೇ ಇರಲ್ಲ.
ಮೈ ಮದರ್ ಇಸ್ ಅ ವೆರಿ ಬ್ಯೂಟಿಫುಲ್ ವುಮನ್, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ವುಮನ್. ನಾನಂತೀನಿ ಅಮ್ಮ ನೀನು ಬ್ಯೂಟಿಫುಲ್ ಬಟ್ ಐ ಆಮ್ ಇಂಟೆಲಿಜೆಂಟ್ ಅಂತ ಗಲಾಟೆ ಮಾಡೋದು ತಾಯಿಗೆ ನಾನು. ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು. ಈ ಆ ಸಂದರ್ಭ ಒಂಥರ ತಂದೆ ಕಡೆ ನಾನು ಹೆಚ್ಚು ಬೆಳೆದಿಲ್ಲ, ತಾಯಿ ಕಡೆ ಬೆಳೆದಿದ್ದೆ. ನಮ್ಮ ತಾಯಿ ಅವ್ರ ತಂದೆ ಆ ತಾತ ಆ ಫ್ಯಾಮಿಲಿಯಲ್ಲಿ ಬೆಳೆದಿದ್ದಾಗ ಅವರ ಐಡಿಯಾ ಏನಂದರೆ ಹೆಣ್ಮಗು ಒಂದು BA BSc ಏನೋ ಓದಬೇಕಷ್ಟೆ, ಆದ ತಕ್ಷಣ ಮದುವೆ ಮಾಡಿಬಿಡು. ಇಲ್ಲಾಂದರೆ ನೀನು CA ಓದ್ತೀನಿ ಅಂದರೆ ಇನ್ನೊಂದು ಸೀನಿಯರ್ ಆಡಿಟ್ರ್ ಸಿಕ್ಕಿದ್ರೆ ಮದುವೆ ಮಾಡಿಸ್ಬಿಡು. ಇದು ಒಂದು ಮದುವೆ ಮಾಡೋದು ಒಂದೇ ಅಲ್ಟಿಮೇಟ್ ಆಗಿತ್ತು. ಅದಕ್ಕೆ ನಾನು ಅಯ್ಯಯ್ಯೋ ನಮ್ಮನ್ನು ಕಳಿಸ್ಬಿಡ್ತಾರೆ ಮದುವೆ ಅಂತ ಒಂದು ಮಾಡಿ ಅಂತ ಆಗಲಿ ಸ್ವಲ್ಪ ರೆಬಲಿಶ್ ಆಗಿದ್ದೆ ನಾನು ಸ್ವಲ್ಪ. ನಿಮ್ಮದು ತುಂಬ ಜನರಿಗೆ ಗೊತ್ತಿಲ್ಲ, ಮಲ್ಲೇಶ್ವರಂ 18th ಕ್ರಾಸು ನೀವು ನಮ್ಮ ತಂದೆ ಮನೆ ಈಗಲೂ ಇದೆ. ಅದು ಎಷ್ಟು ವರ್ಷ ತನಕ ಅಲ್ಲಿದ್ರಿ ನೀವು? ನಾನು ಹಂಗೆ ಹೇಳೋಂಗೆ ಇಲ್ಲ. ನನ್ನ ಒಂದು ಆಲ್ಮೋಸ್ಟ್ ಭಾಳ ವರ್ಷಗಳಲ್ಲಿ ಹಾಲಿಡೇ ಅಂದ್ರೇ ಚೆನ್ನೈಯಿಂದ ಬರೋದು, ಅಲ್ಲಿ ಇರೋದು. ಇಲ್ಲಿಂದ ನಮ್ಮನ್ನು ತಿರುಪತಿಗೆ ಕಳಿಸ್ತಾರೆ. ತಿರುಪತಿಗೆ ಹೋಗ್ಬಿಟ್ಟು, ಯಾಕಂದರೆ ಕುಲದೇವರು ತಿಮ್ಮಪ್ಪ ಸ್ವಾಮಿನ ನೋಡಿಕೊಂಡು ಅಲ್ಲಿಂದ ನೆಟ್ಟಿಗೆ ವಾಪಸ್ ಬೆಂಗಳೂರು ಬರೋದು, ಆಮೇಲೆ ಬಂದ್ಬಿಡೋದು. ಆವಾಗೆಲ್ಲ ಬೆಂಗಳೂರು ಮೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಮ್ಗೆ ಸ್ಕೂಲ್ ಲೀವ್ ರಜಾ ಇರೋವಾಗ ತಣ್ಣಗಿತ್ತು, ಸ್ವೆಟ್ರ್ ಹಾಕ್ಕೊಳ್ಳೇಬೇಕು ನೀವು, ತಣ್ಣಗಿತ್ತು. ಈಗ ಸ್ವೆಟ್ರ್ ಅನ್ನೋದೇ ಇಲ್ಲ, ಇಟ್ ಈಸ್ ಸ್ವೆಟಿಂಗ್ ಇನ್ ಬ್ಯಾಂಗ್ಳೂರ್. ನಮ್ಮನ್ನೆಲ್ಲ ಸ್ಕೂಲ್ ಹಾಲಿಡೇ ಮಾರ್ಚ್ ಎಂಡಿಗೆ ಬರುತ್ತೆ, ಏಪ್ರಿಲ್ ಮೇ ವಿಲ್ ಬಿ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ತಿರುಪತಿ, ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಗೋ ಬ್ಯಾಕ್ ಟು ಚೆನ್ನೈ ಬೈ ಜೂನ್ ಹೋಗ್ಬಿಡ್ತೀವಿ. ಸೊ ಎಷ್ಟು ವಯಸ್ಸು ತನಕ ಅಲ್ಲಿದ್ದೆ ನಾನು ಅಂತ ಅಂದರೆ ಕಂಟಿನ್ಯೂಸ್ ಆಗಿ ಬೆಳೆದಿಲ್ವ ನನಗೆ ನೆನಪಿಲ್ಲ. ಮೇ ಬಿ ವೆನ್ ಐ ವಾಸ್ ಯಂಗ್ ಇರ್ಬೋದು, 4 ವಯಸ್ಸು ಆ ವಯಸ್ಸಿನಲ್ಲಿ, ಬಟ್ ಬಂದು ಹೋಗ್ತಾ ಇದ್ದೆ. ದಟ್ ಈಸ್ ಡೆಫಿನೆಟ್. ಈ ಅಂಥ ಹೆಣ್ಮಗಳಿಗೆ ನೀವು ಹೋದ ಕಡೆ ಬಂದ ಕಡೆ ಎಲ್ಲ ಜನಗಳು ನಿಮ್ಮನ್ನು ಮುತ್ತೋದು, ಅಂದರೆ ಸೇರೋದು, ನಿಮಗೆ ಯಾವ ಫೀಲ್ ಆಗ್ತಿತ್ತು ಆ ಸಂದರ್ಭದಲ್ಲಿ? ಜನಗಳೆಲ್ಲ ನಿಮ್ಮನ್ನು ಲಕ್ಷ್ಮಿ 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 ಅಂತ. ಅಂದರೆ ನಾನು ಓದಿದ ಇದರಲ್ಲಿ ರಜನಿಕಾಂತ್ ಅವರು ಕೂಡ ನಿಮ್ಮ ಪಿಕ್ಚರ್ನ ಟಿಕೆಟ್ಗಾಗಿ ಬಟ್ಟೆ ಹರ್ಕೊಂಡಿದ್ರು. ಅಂದರೆ ನಿಮ್ಮ ಸಿನಿಮಾದಲ್ಲಿ ಅದು ಈಗಲೂ ಹೇಳ್ತಾರೆ, ಅವರ ರಜನಿಕಾಂತ್ ಅವ್ರ ಹತ್ರ ನಿಮ್ಮ ಬೆಸ್ಟ್ ಆಕ್ಟ್ರೆಸ್ ಯಾರು ಅಂದರೆ ಲಕ್ಷ್ಮಿ. ನನಗೆ ಯಾವತ್ತಾದ್ರೂ ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ? ಬಹಳ ಸತಿ ಹೇಳಿದ್ದಾರೆ. ಗೋಯಿಂಗ್ ಬ್ಯಾಕ್ ಟು ದಟ್, ನಮ್ಮನ್ನ ಇವರೆಲ್ಲ ಮುಟ್ತಾರಲ್ಲ ಅಂದ್ರೆ ಮೈಸೂರಲ್ಲಿ ಇದೀವಿ ನಾವು, ಬೆಂಗಳೂರು ಬಂದ್ಬಿಡ್ಬೇಕು ಅವತ್ತು ರಾತ್ರಿನೇ. ಅವಾಗೆಲ್ಲ ಒಂದು ಕಾರ್ ಅರೇಂಜ್ ಮಾಡ್ತಾರೆ, ಹೀರೋ ಹೀರೋಯಿನು ಅಷ್ಟೇನ್ಸು ಎಲ್ಲರೂ ಹಂಗೆ ಹೋಗೋದು. ಹಿಂದ್ಗಡೆ ನಾನು ಅನಂತ್ನಾಗ್ ಅವರು ಆಮೇಲೆ ನನ್ನ ಅಸಿಸ್ಟೆಂಟ್ 3 ಜನ ಕೂತಿದ್ದೀವಿ. ಫ್ರಂಟಲ್ಲಿ 2 ಹಾಕ್ಬಿಟ್ಟಿದ್ದಾರೆ, ಹಂಗೆ ಸ್ಟಫ್ ಮಾಡಿಬಿಡ್ತಾರೆ ಗಾಡಿಯಲ್ಲಿ. ಹೊರಡಿ ಅಂತ ಜನ ದಾರಿಯಲ್ಲಿ ನಿಲ್ಲಿಸ್ಬಿಟ್ರು. ಲ್ಯಾಂಟರ್ನ್ ಇರುತ್ತಲ್ಲ, ಲಾಂತರ್ ಅಂತಾರೆ, ಅದನ್ನ ಎತ್ಕೊಂಡು ಬಂದು ನಮ್ಮನ್ನು ನೋಡ್ತಿದ್ದಾರೆ. ಎಷ್ಟು ಆಸೆಯಿಂದ ನೋಡ್ತಿದ್ದಾರೆ. AC ಕಾರೆಲ್ಲ ಇರಲ್ಲ ಅವಾಗ, ಎಲ್ಲ ಇಳಿಸ್ಬಿಟ್ಟು ಅವ್ರ ಹತ್ರ ಮಾತಾಡುವಾಗ ಒಬ್ರು ಭಾನುಮತಿ ಬರ್ತಾರೆ ಅಂತಿದ್ದಾರೆ. ಬರ್ಲಿ ಭಾನುಮತಿ ಅಂತ ಕಾಯ್ತಾ ಇರ್ತೀವಿ. ದಾರಿ ರೋಡೆಲ್ಲ ಒಂದು ಸಿಂಗಲ್ ರೋಡ್, ಅದು ಲೈಟು ಇಲ್ಲ. ಭಾನುಮತಿ ಅಂತ ನೋಡಿದ್ರೆ ಆಮೇಲೆ ಹಿಂಗೆ ಎತ್ತು ತೋರಿಸ್ತಾ ಇದ್ದಾರೆ. ಅದು 1 ವಯಸ್ಸು ಮಗು, ಅದು ಹಿಂಗೆ ನೋಡ್ತಾ ಇದೆ. ಆ ವಯಸ್ಸು ಐಸೆ ಅನಂತ್, ವಾಟ್ ಈಸ್ ದಿಸ್? ಅನಂತ ಕೋಪ ಬಂದ್ಬಿಟ್ಟಿದೆ. ರೀ ಭಾನುಮತಿ ಅಂತ ನಮ್ಮ ದಾರಿ ಎಲ್ಲ ನಿಲ್ಲಿಸ್ಬಿಟ್ಟಿದಾರಲ್ಲ ರೀ. ಈ ಒಂದು ಮಗುನ ನಿಮಗೆ ಗೊತ್ತಿಲ್ಲ ಸರ್, ಈ ಮಗು ನೋಡಿದ್ರೆ ನೆನಪಿಟ್ಕೊಳ್ಳುತ್ತೆ ಮತ್ತೆ ಅದು ಬೆಳೆಯೋವಾಗ. ಏನಂದರೆ ಸಿನಿಮಾದವರು ಅನ್ನೋವಾಗ ಅವ್ರಿಗೆ ನಮ್ಮ ಮೇಲಿರೋ ಪ್ರೀತಿ ವಾತ್ಸಲ್ಯ ಅದು ಎಲ್ಲರಿಗೂ ಸಿಗಲ್ಲ. ದೇವರು ಅದನ್ನ ಇವ್ರ ಮೂಲಕ ಕೊಡಿಸಿದ್ದಾನೆ, ಅದರಿಂದ ತುಂಬಾ ಸಂತೋಷ ನಮ್ಗೆ. ಈಗ ರಜನಿ ಅವ್ರು ಹೇಳ್ತಿರಲ್ವ ನಿಮ್ಮ ಹತ್ರ? ಯಾಕಂದ್ರೆ ಪಡೆ ಪದಲ್ಲೆಲ್ಲ ನಾವು ನೋಡಿದ್ವಿ ರಜನಿ ಅವರು. ನಾವು ಇನ್ನೊಂದು ಪಿಕ್ಚರ್ ಮಾಡಿದ್ವಿ, ಮುಕ್ತಾ ಫಿಲ್ಮ್ ಸಿನಿಮಾ ಒಂದು, ಮೈಸೂರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಪೊಲ್ಲಾದವನ್ ಅಂತ. ಅದು ರಾಜ್ಕುಮಾರ್ ಸರ್ ಮಾಡಿದ ಸಿನಿಮಾ, ರೀಮೇಡ್ ಇಟ್. ಆಗಲೂ ಒಂದೇ ಕಾರಲ್ಲಿ ಹೋಗ್ತಾ ಇದ್ವಿ, ಏರ್ಪೋರ್ಟ್ಗೆ ಹೋಗಬೇಕು, ಮೈಸೂರಿಂದ ಬರ್ತಿದ್ವಿ. ಆಗ ಫ್ರಂಟಲ್ಲಿ ಕೂತ್ಕೊಂಡು, ನೀವು ನನಗೆ 20 ರೂಪಾಯಿ ಕೊಡಬೇಕ್ಲಿ ಲಕ್ಷ್ಮಿ ಅವರು ಅಂದರು. ನಾನಂದರೆ ಯಾಕೆ ಸರ್ ನಾನು ಕೊಡಬೇಕು ಅಂತ. ಇಲ್ಲ ನಾನು ಕಷ್ಟಪಟ್ಟು ದುಡ್ದಿದ್ದು ದುಡ್ಡು, ಅದು 20 ರೂಪಾಯಿ ನೀವು ಆವಾಗ ಕೊಡಬೇಕು, ಲೆಕ್ಕ ಹಾಕಿ ಎಲ್ಲ ಬಂದರೆ ಇವಾಗ 2,000ಕ್ಕೆ ಮೇಲಾಗುತ್ತೆ. ಇದು ಒಳ್ಳೆ ಕಥೆ ಆಯ್ತಲ್ಲ, ನಿಮ್ಗೆ ಯಾಕ್ರಿ ನಾನು ಕೊಡಬೇಕು ಅಂತ ಹಿಂಗೆ ಮಾತಾಡ್ಕೊಂಡೇ ಬರ್ತಾ ಇದ್ದೀವಿ. ನಿಮ್ಗೆ ಗೊತ್ತಾ, ನನಗೆ ಆವಾಗ ಒಂದು ದಿವಸಕ್ಕೆ 25 ರೂಪಾಯಿ ಕೂಲಿ ಇತ್ತು. ನನಗೆ ಇತ್ತಿದ್ದ ದುಡ್ಡಲ್ಲಿ ನಾನು 20 ರೂಪಾಯಿ ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದೆ. ಒಂದು ದಿನ ನೋಡೋದು, ನಾನು ನಿನ್ನ ಮರೆ ಜೂಲಿ ನೋಡೋದು, ನಾನು ನಿನ್ನ ಮರೆಯಲಾರೆ ನೋಡೋದು, ಇದಕ್ಕೆಲ್ಲ ಕೊಟ್ಟಿರೋ ದುಡ್ಡು ಯಾರು ಕೊಡ್ತಾರೆ? ನೀವೀಗ ನನಗೆ ಕೊಡಬೇಕು ಅಂದರೆ ನಾನು ನಕ್ಬಿಟ್ಟೆ. ನಾನು ನಿಜವಾಗ್ಲೂ ಲಕ್ಷ್ಮಿ ಅವರೇ, ನಾನು ನೆನೆಸ್ಕೊಂಡೇ ಇಲ್ಲ. ನೋಡಿ ಕಾರಲ್ಲಿ ಫ್ರಂಟಲ್ಲಿ ನಾನು ಕೂತಿದ್ದು, ನೀವು ಹಿಂದ್ಗಡೆ ಕೂತಿದ್ದೀರಿ. ಅದು ಪರವಾಗಿಲ್ಲ ಸ್ವಾಮಿ, ನೀನು ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ದೆ, ನಾನು ಇನ್ನೂ ಅಲ್ಲೇ ಇದ್ದೀನಿ, ಅದನ್ನು ಮಾತ್ರ ನೆನಪು ಮಾಡ್ಕೊಳ್ಳಿದ್ದೆ ನಾನು. ದಟ್ ಇಸ್ ಲೈಫ್ ಅನ್ನೋದು ಯಾರ್ಯಾರನ್ನ ಎಲ್ಲಿ ತಗೊಂಡು ಹೋಗ್ಬಿಡುತ್ತೆ ಅಂತ ಗೊತ್ತಾಗಲ್ಲ. ನಿಮ್ಮನ್ನು ಎಷ್ಟು ನಮ್ಮ ಕನ್ನಡಿಗರು ಪ್ರೀತಿಸ್ತಾರೆ ಅಂತಂದರೆ, ರವಿಚಂದ್ರನ್ ಅವರು ಪ್ರೀತಿಸೋತ್ತಪ್ಪ ಸಿನಿಮಾದಲ್ಲಿ ನಿಮ್ಮನ್ನು ಒಂದು ಶಾರ್ಟಲ್ಲಿ ತೋರಿಸ್ತಾರೆ. ಅಂದರೆ
ನಿಮ್ಮನ್ನು ಇಂಟ್ರೊಡ್ಯೂಸ್ ಹೆಂಗೆ ಮಾಡ್ತಾರೆ ಅಂತಂದರೆ ಲಕ್ಷ್ಮೀದೇವಿ ಫೋಟೋ ತೋರಿಸ್ತಾರೆ ಫಸ್ಟು, ಆಮೇಲೆ ಕ್ಯಾಮರಾ ಹಿಂದಕ್ಕೆ ಬರುತ್ತೆ, ಆವಾಗ ಗೊತ್ತಾಗ್ಬಿಡ್ತದೆ ಇದು ಲಕ್ಷ್ಮೀದೇವಿ ತೋರಿಸ್ತಾ ಇದ್ದಾರೆ ಅಂತ. ನಿಮ್ಮನ್ನು ಕನ್ನಡ ಚಿತ್ರರಂಗ ಪ್ರೀತಿಸಿದ ರೀತಿ, ಜನ ನಿಮ್ಮನ್ನು ಪ್ರೀತಿಸಿದ ರೀತಿ, ಅವ್ರ ಮನೆಯಲ್ಲಿ ಅವ್ರ ತಾಯಿನ, ಅವ್ರ ತಂಗಿನ, ಅವರು ಹೊಡಹುಟ್ಟಿದ್ದವಳು ಯಾರೋ ಅವ್ರ ಮಗಳನ್ನ ಪ್ರೀತಿಸಿರೋ ಥರ, ದೇವರಾಣಿಗೆ ಹೇಳ್ತೀನಿ, ಇಲ್ಲಿ ಪ್ರೀತಿಸೋ ಥರ ಬೇರೆ ಎಲ್ಲೂ ಪ್ರೀತಿಸಿಲ್ಲ ರೀ. ನನ್ನ ಮನೆಯಲ್ಲೇ ಪ್ರೀತಿಸಿಲ್ಲ ಅಂತಿನ್ನ. ಯಾಕೆಂದರೆ ನನಗೆ ಐ ಆಮ್ ಸಿಂಗಲ್ ಚೈಲ್ಡ್, ಹೊಡಹುಟ್ಟಿದವ್ರು ಯಾರೂ ಇಲ್ಲ. ಇಲ್ಲಿ ನಮ್ಮ ಯಜಮಾನ್ರು ಈಗಲೂ ಹೇಳ್ತಾರೆ, ಶಿವ ಅವರು, ಬೆಂಗಳೂರಲ್ಲಿ ನಿನ್ನೆ ಒಂಥರ ಕೊಂಡಾಡ್ತಾರೆ, ಆ ಥರ ನಿನ್ನನ್ನು ಮಾಡ್ತಾರೆ. ನಾನಂದೆ, ನಾನು ಮಾಡಿರೋ ಪುಣ್ಯ, ಆ ಭೂಮಿ ನನ್ನನ್ನು ಇನ್ನೂ, ಆ ಕರ್ನಾಟಕ ತಾಯಿ ನನಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾಳೆ. ಈಗಲೂ ತೆಲುಗು ಪಿಕ್ಚರ್ಸ್ ಮಾಡ್ತಾ ಇದ್ದೀನಿ, ಒಂದೆರಡು ತಮಿಳು ಪಿಕ್ಚರ್ ಆವಾಗ ಇಷ್ಟ ಆದರೆ ಮಾಡ್ತೀನಿ, ಮಲಯಾಳಂ ಹೋಗಿ ಬರ್ತೀನಿ. ಅಲ್ಲಿ ನನ್ನನ್ನು ಆರ್ಟಿಸ್ಟ್ ಆಗೇ ನೋಡ್ತಾರೆ, ಬನ್ನಿ ಹೋಗಿ. ಇಲ್ಲಿ ಅವ್ರ ಮನೆಯಲ್ಲಿ ಒಬ್ಬಳಾಗಿ ನೋಡ್ತಿದ್ದಾಳೆ. ಮೇಡಮ್ ಒಂದು ಹೇಳ್ತೀನಿ ನಾನು, ರಾಜೇಶ್ ಖನ್ನಾ ಅವ್ರಿಗೆ ಎಂಥ ಫ್ಯಾನ್ ಫಾಲೋವರ್ಸ್ ಇತ್ತು. ಹೆಣ್ಮಕ್ಳು ಈಗ ರಾಜೇಶ್ ಖನ್ನಾ ಅವರ ಹಿಂದೆ ಹೆಣ್ಮಕ್ಳು ತುಂಬ ಹೋಗ್ತಾ ಇದ್ರು, ಮತ್ತೊಂದು ಅದು ಬೇರೆ ವಿಚಾರ. ಆದರೆ ಕರ್ನಾಟಕದ ಹೆಣ್ಣು ಮಕ್ಕಳು ಹೆಂಗೆ ನಾನು ಕಾಣಬೇಕು ಅಂತ ಇದ್ದರೆ ಅವ್ರಿಗಿದ್ದದ್ದು ನಾನು ಲಕ್ಷ್ಮಿ ಥರ ಕಂಡ್ರೆ ಅದಕ್ಕಿಂತ ದೊಡ್ಡ ಸೌಂದರ್ಯವತಿ ಯಾರೂ ಇಲ್ಲ ಅಂತೇಳಿ. ಏನು ಅದೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿದ್ದ ವಾತಾವರಣ, ಇಲ್ಲಿದ್ದ ಜನ, ಅವ್ರ ಅಭ್ಯಾಸಗಳು, ಅವ್ರ ಮನಸ್ತತ್ವ, ನಾನು ತುಂಬ ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಅದು ನನಗೆ ಚೆನ್ನಾಗಿ ಬರ್ತಾ ಇದೆ, ನನಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇಲ್ಲಿಗೆ ಬಂದರೆ. ನಾನು ವಾಟ್ಸ್ ಯುವರ್ ನೆಕ್ಸ್ಟ್ ನೇಮ್ ಅಂದ್ರೇ ಕನ್ನಡ, ಕರ್ನಾಟಕ ಅಂದ್ಬಿಡ್ತೀನಿ. ನನ್ನ ಇನ್ನೊಂದು ಹೆಸರೇ ಹಂಗಾಗ್ಬಿಟ್ಟಿದೆ ನನಗೆ. ಅದಿದೆ ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತೆಲುಗು ನಾಡಲ್ಲಿ ಹುಟ್ಟಿದ್ರು ಕೂಡ ಕನ್ನಡಿಗರೇ ಆಗ್ಬಿಟ್ರು, ಕನ್ನಡ ಕೊಟ್ಟಂತ ಪ್ರೀತಿ. ಇನ್ನೊಂದು ಲಕ್ಷ್ಮಿ ಅವರು, ಬಾಲು ಸಾರ್ ಇಸ್ ಅನದರ್ ಲೆಜೆಂಡ್. ಇಲ್ಲೂ ನಾವು ಇನ್ನೊಂದು ಗೊತ್ತಾ, ಬಾಲು ಸಾರ್ ಜೊತೆಗೆ ಮ್ಯಾಕ್ಸಿಮಮ್ ಅವ್ರ ಪ್ಯಾರಾಗ ಆ್ಯಕ್ಟ್ ಮಾಡಿದ್ದು ನಾನೇ. ಓಹೋ, ಓಕೆ. ಭಾಳ ಸಿನಿಮಾಗಳು ತೆಲುಗು ಮಾಡಿದ್ವಿ, ತಮಿಳು 2 ಮಾಡಿದ್ವಿ, ಕನ್ನಡ ಮಾಡಿದ್ವಿ. ಅವ್ರ ಜೊತೆಲಿ ಅವ್ರು ಅಂತಾರೆ, ಎಲ್ಲಪ್ಪ ನಾನು ಪರ್ಮನೆಂಟ್ ಹೀರೋಯಿನು ಅಂತಾನೇ ಹೇಳ್ತಾರೆ ಅವರು. ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಫಸ್ಟ್ ಸಿನಿಮಾ CID, ಗೋವಾದಲ್ಲಿ CID 999, ನೀವು ಅದನ್ನು ಹೇಳ್ತಾ ಇರ್ತೀರಿ. ಆಮೇಲೆ ನಾನಿನ್ನ ಮರೆಯಲಾರೆ, ದಟ್ ಇಸ್ ಲೈಫಲ್ಲಿ ಒಂದೊಂದು ಮೈಲ್ ಕಲ್ಲಿರುತ್ತೆ. ನಾನಿನ್ನ ಮರೆಯಲಾರೆ ಒಂದು ನನ್ನನ್ನು ಗುರ್ತಿಸಿದೆ ಆ ಸಿನಿಮಾ. ನಾನು ಹೇಗೆ ಆ್ಯಕ್ಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಕೆಲವು ಸತಿ ಒಂದು ವಾತಾವರಣ ನಮಗೆ ಒಳ್ಳೇದಾಗಿದ್ಬಿಟ್ರೆ, ನಮ್ಮ ಸುತ್ತಮುತ್ತ ಒಳ್ಳೆಯವರು ಇದ್ಬಿಟ್ರೆ, ಅವರ ಎನರ್ಜಿ ನಮ್ಗೆ ತಲುಪುತ್ತೆ. ಆ ರೀತಿ ಆಯ್ತು ಆ ಸಿನಿಮಾ. ಇವತ್ತು ಬೆಳಗ್ಗೆ ಯಾಕೋ ನಾನು ಉದಯ್ ಶಂಕರ್ ಅವ್ರನ್ನ ತುಂಬ ನೆನೆಸ್ಕೊಂಡೆ. ಎಷ್ಟೋ ಜನ ಬಂದು ಕತೆ ಹೇಳಿದ್ದಾರೆ, ಏನೇನೋ ಹೇಳಿದ್ದಾರೆ, ಯಾವ್ಯಾವ ಪಿಕ್ಚರ್ಸು ಮಾಡಿದ್ದೀವಿ, ದೇವ್ರ ದಯವಿಂದ ಏನೋ ಅವಾರ್ಡ್ಸ್ ಎಲ್ಲ ತೊಗೊಂಡಿದ್ವಿ. ಆದ್ರೂ ಉದಯ್ ಶಂಕರ್ ಅವ್ರು ಬಂದು ಕತೆ ಹೇಳುವಾಗ ನಾನು ಕೂತ್ಕೊಂಡು ಕೇಳಿದ್ದು, ನಿನ್ನೆ ಯಾತಕ್ಕೂ ಅನಿಸ್ಕೊಂಡೆ ಅವ್ರನ್ನ, ಯಾಕೆ ಅಂತ ಗೊತ್ತೇ ಇಲ್ಲ. ಸಡನ್ನಾಗಿ ಆಮೇಲೆ ಅಂದ್ಕೊಂಡೆ, ಮೋಸ್ಟ್ ಪ್ರಾಬ್ಲಿ ಅವ್ರ ಎನರ್ಜಿ ಎಲ್ಲೂ ಹೋಗ್ತಾ ಇರಬೇಕು ಅಂತ. ಅವರು ಡೌನ್ ಟು ಎರ್ತ್ ಆಗಿ ಕತೆ ಹೇಳ್ತಾರೆ. ಆ ಕತೆ ಹೇಗಿರುತ್ತೋ, ದೊಡ್ಡದಾಗಿರುತ್ತೋ, ಚೆನ್ನಾಗಿರಲ್ವೋ ಅದು ಬೇರೆ ವಿಚಾರ. ಅವ್ರು ಹೇಳೋ ರೀತಿ ಒಂದು ಮನುಷ್ಯತ್ವ ತುಂಬಿರುತ್ತೆ, ಮಾನವತ್ವ ತುಂಬಿರುತ್ತೆ ಅವ್ರ ಮಾತಿನಲ್ಲಿ. ಅವರೇ ಒಂದು ಆರ್ಟಿಸ್ಟು. ಕತೆ ಹೇಳೋವಾಗ ಏನಾದರೂ ಅಳುಗಿದ್ರೆ ಅವಳು ಅದ್ಬಿಡ್ತಾರೆ. ಅವ್ರು ಅಳೋದು ನೋಡಿದ್ರೆ, ಓ ನಾವು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕಿಲ್ಲ ಅಂದರೆ ಕಷ್ಟ ಅಂತ. ನಾನಿನ್ನ ಮರಿಲಾರ ಕತೆ ಹೇಳೋವಾಗ ನಾನು ಬೇರೆ ಸಿಲನೇರಂಗಲಿ ಸಿಲಮನಿದಿರಗಳಂತ ಒಂದು ಪಿಕ್ಚರ್, ಅದನ್ನ ಶೂಟಿಂಗಲ್ಲಿ ಕೂತಿದ್ದೆ ನಾನು. ಆ ಪಿಕ್ಚರ್ಗೆ ನನಗೆ ಫಸ್ಟ್ ಟೈಮ್ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಅಲ್ಲಿ ಕೂತಿದ್ದೀನಿ, ಅವರು ಕ್ಲೈಮ್ಯಾಕ್ಸ್ ನಡೀತಾ ಇದೆ, ಬಂದು ನೋಡಿಬಿಟ್ಟು ನಮಗೆ ಇದಕ್ಕಿಂತ ಬೇರೆ ರೀತಿ ಕ್ಲೈಮ್ಯಾಕ್ಸ್ ಬೇಕು ಅಂದರು. ಆ ಕ್ಲೈಮ್ಯಾಕ್ಸಲ್ಲಿ ಅಳು, ನನಗೆ ಬೇರೆ ಬೇಕು ಅಂತ ಹೇಳಿದರು. ಸರ್ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಸರ್, ಕರ್ಕೊಂಡೋಗಿ ನನ್ನನ್ನು ಮಾಡಿಸಿ, ನೀವು ಹೇಳಿದ್ರೆ ಮಾಡ್ತೀನಿ. ಐ ಆಮ್ ಜಸ್ಟ್ ಎ ಸ್ಟೂಡೆಂಟ್. ಈಗಲೂ ಅದೇ ಹೇಳ್ತೀನಿ, ಐ ಆಮ್ ಜಸ್ಟ್ ಎ ಸ್ಟೂಡೆಂಟ್. ಎವ್ರಿ ಫಿಲ್ಮ್ ಐ ವಿಲ್ ಎಂಟರ್ ಆಸ್ ಅ ಫ್ರೆಶರ್. LKG ಸ್ಟೂಡೆಂಟ್ ಥರ ಒಳಗೆ ಹೋಗ್ತೀನಿ. ನಿಮ್ಗೆ ಏನು ಬೇಕೋ ನನ್ನಿಂದ ತೊಗೊಳ್ಳಿ, ನನ್ನ ಕೈಲಾದರೆ ನಾನು ಕೊಡ್ತೀನಿ. ನಿಮಗೆ ಆ ಧೈರ್ಯಗಳು ಹೆಂಗೆ ಬರ್ತಾಯಿತ್ತು? ಈಗ CID, ಗೋವಾದಲ್ಲಿ CID 999 ನೀವು ಸ್ವಿಮ್ಮಿಂಗ್ ಮಾಡ್ಲಿಕ್ಕಿರುತ್ತೆ, ಸ್ವಿಮ್ ಸೂಟ್ ಹಾಕೋಕ್ಕಿರುತ್ತೆ. ಸರ್ ನನಗೆ ಈಗಾದರೂ ಬರುತ್ತೆ ಮೇಡಮ್ ನಿಮಗೆ? ಇಲ್ಲ ಸರ್, ಸ್ವಿಮ್ಮಿಂಗ್ ಬರಲ್ಲ. ನಾನು 20 ಸೀಸನ್ಸಿಂದ ಸ್ವಿಮ್ಮಿಂಗ್ ಕಲಿತಾನೇ ಇದ್ದೀನಿ. 20 ವರ್ಷ ಆಗಿದೆ. ಅದು ದೊರೆ ಭಗವಾನ್ ಒಂದು ಏನೋ ಕೇಳಿದ್ರಂತೆ, ಸ್ವಿಮ್ಮಿಂಗ್ ಮಾಡಬೇಕು ಅಂದ್ಬಿಟ್ಟೆ. ಅದೆಲ್ಲ ಧೈರ್ಯ. ಇದಕ್ಕಿಂತ ಧೈರ್ಯ ಏನು ಗೊತ್ತಾ, ಅದೇ ಸಿನಿಮಾದಲ್ಲಿ ನನಗೆ ಸ್ಕೂಟ್ರ್ ಓಡ್ಸಕ್ ಬರಲ್ಲ. ಸೈಡ್ ಕಾರ್ ಇಟ್ಕೊಂಡು ಸ್ಕೂಟ್ರ್ ಇದೆ, ಅದರಲ್ಲಿ ಓಡಿಸ್ತೀರಾ ಅಂತ. ಓಡಿಸ್ಬಿಡೋಣ ಬನ್ನಿ, ಏನಿದೆ, ಬಿಕಾಸ್ ಕಾರ್ ಓಡ್ಸಕ್ ಬರುತ್ತೆ. ಒಂದು 13-14 ವಯಸ್ಸಲ್ಲೇ ಕಾರ್ ಓಡ್ಸಕ್ ಬರುತ್ತೆ. ನನಗೆ ಸೈಕಲ್ ಓಡ್ಸಕ್ ಬರಲ್ಲ. ಎಷ್ಟೋ ಸಲ ಕಲ್ತ್ಕೊಟ್ರು. ಆ ಸೈಕಲಲ್ಲಿ ಕೂತಾಗೆಲ್ಲ ನಾನು 9 ವಯಸ್ಸಿನಲ್ಲಿ
ಹಿಂಗೇ ಸೈಕಲ್ ಓಡಿಸ್ತಾ ಸ್ಟ್ರೈಟ್ ಹೋಗಿ ಹಣ್ಣು ಮಾರೋವನ ಮೇಲೆ ನಾನು ಗುದ್ದುಬಿಟ್ಟೆ. ಅವನು ಹಣ್ಣೆಲ್ಲ ಕೆಳಗೆ ಬಿತ್ತು. ಆ ಮುದುಕಪ್ಪ ಎದ್ದು ನನಗೆ ರಪ ರಪ 2 ಕೊಟ್ಟ. ಓ ನಮ್ಮನೇಲಿ ಯಾರು ನಮಗೆಲ್ಲ ಹೊಡೆಯೋದಿಲ್ಲ, ಇಲ್ಲ ಹೊಡೆದ್ರೆ ಅಷ್ಟೇ. ಅದನ್ನ ನೋಡ್ಬಿಟ್ಟು ಅವಮಾನ ಆಗ್ಬಿಟ್ಟು ನಾನು ಸೈಕಲೇ ಕಲಿಯೋದಿಲ್ಲ, ನನಗೆ ಬೇಡ ಬೇಡ ಅಂತ. ಎಲ್ಲಿ ಇದಾಗಿದ್ದು? ಚೆನ್ನೈ ನುಂಗಂಬಾಕ, ನಮ್ಮ ತಾತನ ಮನೇಲಿ ನಾವಿದ್ದಾಗ. ನನಗೆ ಅದೊಂದು ಅವಮಾನ ಆಗ್ಬಿಟ್ಟಿದೆ. ಇನ್ನು ಮುಂದೆ ನಾನು ಕಲಿಯೋಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಮೈಂಡಲ್ಲಿ ನೋಡಿ. ಇದು ಕಷ್ಟ ಅಂತ ಕೂತ್ಬಿಟ್ರೆ ಆಮೇಲೆ ನಾವು ಅದು ಟ್ರೈಯೇ ಮಾಡೋದಿಲ್ಲ. ಬಟ್ ಈ ಸ್ಕೂಟ್ರ್ ನಾನು ಸೈಡ್ ಕಾರ್ ಇಟ್ಕೊಂಡು ಒಯ್ ಅಂತ ಓಡಿಸ್ಬಿಟ್ಟೆ. ಲಂಚ್ಗೆ ಹೋಗೋವಾಗಲೂ ಅಲ್ಲಿ ಹೋಗಿ ಗೆಸ್ಟ್ ಹೌಸ್ಗೆ ಅದನ್ನೇ ಓಡಿಸ್ಕೊಂಡು ಹೋಗಿದ್ದೀನಿ. ಆಮೇಲೆ ಆಲೋಚನೆ ಮಾಡಿದೆ ನನಗೆ ಹೆಂಗೆ ಬರುತ್ತೆ ಅಂತ. ಒಂದು ದಿವಸ ಜಾವ ಬೈಕ್ ತೊಗೊಂಡು ಹೋಗ್ಬಿಟ್ಟಿದ್ದೀನಿ ಮನೇಲಿ. ಸುಮ್ಮನೆ ಒಂದು ಧೈರ್ಯ ಅಷ್ಟೇ. ಏನಂತೀನಿ ನಾನು, ಏನು ಹೋದ್ರೆ ಗುದ್ಬಿಡ್ತೀಯ, ಯಾವನಾದ್ರು ಹೊಡಿತಾನೆ, ಕೆಳಗೆ ಬೀಳ್ತೀವಿ, ಕೈಕಾಲು ಮುರಿಯುತ್ತೆ ಅಷ್ಟೇ ತಾನೆ, ಏನೋ ಓಡಿಸಿದ್ವಿ ಅನ್ನೋದು ಒಂದು ಇರುತ್ತೆ ತಾನೆ. ಆ ರೀತಿ ಒಂದು ನನಗೆ ಕಾರ್ ಓಡಿಸೋಕೆ ಚಿಕ್ಕ ವಯಸ್ಸಿನಲ್ಲಿ ಕಲ್ತಿದ್ದೀನಿ. ಅದೇ ರೀತಿ ಸ್ವಿಮ್ಮಿಂಗ್ ಬರುತ್ತಾ ಅಂದ ತಕ್ಷಣ ಬರಲ್ಲ, ಆದ್ರೂ ಟ್ರೈ ಮಾಡ್ತೀನಿ. ನಾನು ಅನ್ಕೊಂಡಿದ್ದೀನಿ ಸುಮ್ಮನೆ ನೀರಲ್ಲಿ ಹೋಗಿ ಹಿಂಗೆ ಅಂದ್ಬಿಟ್ರೆ ಬರುತ್ತೆ ಅಂತ. ಯಾರು ಹೇಳ್ಕೊಟ್ಟಿಲ್ಲ, ಉಸಿರಿಡ್ಕೋಬೇಕು. ಇಟ್ಸ್ ಎ ಟ್ಯಾಬು. ನೀವು ಜಂಪ್ ಮಾಡಿದ್ರೆ ಅದಕ್ಕೆ? ಹೌದೌದು, ಸ್ವಿಮ್ಮಿಂಗ್ ಸೂಟ್ ಹಾಕೋದು ಅನ್ನೋದು ಟ್ಯಾಬು. ನಮ್ಮ ಮನೆಗಳಲ್ಲಿ ಇಷ್ಟೇ ಕೊಡ್ತಾರೆ ಗೌನು. ಅದು ಒಂದು 10 ವಯಸ್ಸು ತನಕನೇ. 11 ವಯಸ್ಸು ಆಗ್ಬಿಟ್ರೇನೆ ಗೌನ್ ಇಲ್ಲ, ಫುಲ್ ಲಂಗ ಹಾಕಬೇಕು, ಜಾಕೆಟ್ ಹಾಕ್ಕೋಬೇಕು ಅಷ್ಟೇ. ಅವಳು ಲೆಟ್ ಮಿ ಬಿ ಫ್ರ್ಯಾಂಕ್, ವಯಸ್ಸಿಗೆ ಬರ್ತಾಳೋ ಬರಲ್ವೋ, 13 ವಯಸ್ಸು ಆಗ್ಬಿಟ್ರೆ ಓಣಿ ಹಾಕ್ಕೊಳ್ಳೇಬೇಕು. ಅವಳು ಹಾಫ್ ಸ್ಯಾರಿ ಹಾಕ್ಕೊಂಡೇ ಓಡಾಡಬೇಕು ಅಂತ ಸ್ಕೂಲಲ್ಲೇ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರು. 9th ಸ್ಟ್ಯಾಂಡರ್ಡ್ಗೆ ಬಂದರೆ ಎಲ್ಲ ಹೆಣ್ಮಕ್ಳು, ಇಟ್ಸ್ ಅ ಗರ್ಲ್ಸ್ ಸ್ಕೂಲ್, ಹೆಣ್ಮಕ್ಳೆಲ್ಲ ಓಣಿ ಹಾಕ್ಕೋಬೇಕು. ನೀವು ಜೂಲಿ ಮತ್ತು ಚಟಕಾರಿಯಲ್ಲಿ ಡ್ರೆಸ್ ಹಾಕಿದಾಗ ಸಿನಿಮಾಗೆ ಬಂದುಬಿಟ್ಟಿದ್ದೀವಿ, ನಾವು ಡಿಸೈಡ್ ಮಾಡಿದ್ದೀವಿ ದಟ್ ಚಟಕಾರಿ ಹ್ಯಾಸ್ ಚೇಂಜ್ಡ್ ಮೈ ವೇ ಆಫ್ ಆ್ಯಕ್ಟಿಂಗ್, ಮೈ ಡಿಸಿಪ್ಲಿನ್ ಆ್ಯಸ್ ಅನ್ ಆರ್ಟಿಸ್ಟ್ ಟೋಟ್ಲಾಗಿ. ಅಪ್ ಟು ದಟ್ ನಾನು ತೆಲುಗು, ಮಲಯಾಳಂ, ತೆಲುಗು ಆ್ಯಂಡ್ ತಮಿಳ್ ಮಾತ್ರ ಮಾಡ್ತಿದ್ದೆ. ಕನ್ನಡ ಗೋವಾದಲ್ಲಿ ಸೇರಿ ಮಾತ್ರ ಮಾಡಿದೆ. 74 ಮಿಸ್ಟರ್ ಜೋಸಫ್ ಬಂದು ಕೇಳಿದಾಗ, ಡೈರೆಕ್ಟರ್ ಸೇತುಮಾಧವನ್ ಸರ್ ಡೈರೆಕ್ಟರ್ ಅಂದಾಗ, ಅವ್ರ ಪಿಕ್ಚರ್ಸ್ ನಾನು ನೋಡಿದ್ದೀನಿ. ಮಲಯಾಳಂ ಅರ್ಥ ಆಗಲಿಲ್ಲ ಅಂದ್ರೂ ಆವಾಗ ನಾವೆಲ್ಲ ಆರ್ಟಿಸ್ಟ್ಗಳೆಲ್ಲ ಹೋಗಿ ನೋಡ್ತೀವಿ. ಆ ಮಲಯಾಳಂ ಪಿಕ್ಚರ್ ನೋಡಿದ್ರೆ ಅದು ಡಿಫ್ರೆಂಟ್ ಆಗಿದೆಯಲ್ಲ ಅವ್ರ ಆ್ಯಕ್ಟಿಂಗು ಅಂತ ನಾವು ಒಂದು ಗ್ರೂಪ್ ಆಫ್ ಯಂಗ್ಸ್ಟರ್ಸ್ ವಿ ಯೂಸ್ ಟು ವಾಚ್. ಅವಾಗ ಅವರೇ ನಮ್ಮನ್ನು ಡೈರೆಕ್ಟ್ ಮಾಡ್ತಾರೆ ಅನ್ನೋವಾಗ ಇಟ್ ವಾಸ್, ನಾನು ಐ ಸೆಡ್ ಐ ಆಮ್ ವೆರಿ ಲಕ್ಕಿ. ದುಡ್ಡು ಗಿಡ್ಡು ಮಾತಾಡಲೇ ಇಲ್ಲ. ಅವರು ಏನು ದುಡ್ಡು ಏನು ಕೊಡಬೇಕು ಸರ್, ನೀವೇನು ಕೊಟ್ಟು ಸರಿ ಸರ್ ನಾನು ಬರ್ತೀನಿ ಅಂತ. ಸೆಟ್ಟಿಗೆ ಹೋದ್ಮೇಲೆ ಆ ಒಂದು ಪಿಕ್ಚರಲ್ಲಿ ವಿತ್ ಒನ್ ಡೈರೆಕ್ಟರ್ ಐ ಹ್ಯಾವ್ ಲರ್ನ್ಡ್ ಸೋ ಮಚ್. ಐ ಹ್ಯಾವ್ ಲರ್ನ್ಡ್ ಸೋ ಮಚ್. ಆ ಲರ್ನಿಂಗ್ ಪ್ರಾಸೆಸ್ಸಲ್ಲಿ ಈ ಬಟ್ಟೆ ಹಿಂಗಾಗ್ತೀವಿ ಹಂಗಾಗ್ತೀವಿ ಅನ್ನೋದೆಲ್ಲ ಯಾವುದು ಮೈಂಡಿಗೆ ಬಂದಿಲ್ಲ. ಬಿಕಾಸ್ he has changed me to behave as Julie. ನಾನು ಜೂಲಿಯಾಗಿ ಆ್ಯಕ್ಟ್ ಮಾಡಿಲ್ಲ, ನಾನು ಬಿಹೇವ್ ಮಾಡ್ತಾ ಇದ್ದೆ. ನಾನೇ ಜೂಲಿ, ಹಿಂಗೆ ಇರ್ತಾಳೆ ಅವಳು ಅಂತ. ಆ ಮಲಯಾಳಮಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್. ಹೋಗಿದ್ದು ಫಸ್ಟ್ ಡೇನೇ ಹೇಳಿಬಿಟ್ಟಿದ್ದಾರೆ ಬಾಲು ಮಹೇಂದ್ರ. ನಾನಿಲ್ಲಿ ಕೊಡಕೆನಲಲ್ಲಿ ಒಂದು ತಮಿಳ್ ಪಿಕ್ಚರ್ ಶೂಟಿಂಗ್ ಮಾಡ್ಕೊಂಡು ಹೋಗಿದ್ದೀನಿ. ಮಧ್ಯಾಹ್ನ ಟ್ರೈನಲ್ಲಿ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಮೇಕಪ್ ಹಾಕ್ಕೊಂಡು ಸೆಟ್ಟಿಗೆ ಹೋದರೆ, ಬಾಲು ಮಹೇಂದ್ರ ಯಾರು ಹೇಳಿದ್ರು ನಿಮಗೆ ಮೇಕಪ್ ಹಾಕೋಕ್ಕೆ ಅಂತ? ಶೂಟಿಂಗ್ ಅಲ್ವಾ? ಶೂಟಿಂಗ್, ಬಟ್ ಮೇಕಪ್ ಹಾಕೋಕ್ಕೆ ಹೇಳಿಲ್ಲ. ಹೌದಾ, ಇದೇನಪ್ಪ ಅಯ್ಯಪ್ಪ ಹಿಂಗಂತಾರೆ, ಮೇಕಪ್ ಕ್ಲೀನ್ ತೆಗೆದುಬಿಡಿ ಅಂದರು. ಹೋಗಿ ಮೇಕಪ್ ತೆಗೆದುಬಿಟ್ಟು ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ, ಐಬ್ರೋಸ್ ಮಾತ್ರ ಮಾಡ್ಕೊಳ್ಳಿ. ಆವಾಗ ಐಬ್ರೋಸ್ ತಿಕ್ಕಿರ್ತು, ಪ್ರಾಬ್ಲಮ್ ಇಲ್ಲ. ಕಣ್ಣು ಕಪ್ಪು, ಮಸ್ಕಾರ ಮಾತ್ರ ಹಾಕ್ಕೋಬೋದು ಅಂದರು. ಅಷ್ಟೇ ಹೋಗಿದ್ವಿ. ಎಂಟೈರ್ ಫಿಲ್ಮ್ ದೇರ್ ವಾಸ್ ನೋ ಮೇಕಪ್. ಸೊ ದಟ್ ರಿಯಲಿ ಗಿವ್ಸ್ ಯು ಒನ್ ಎನರ್ಜಿ. ಐ ಆಮ್ ಬಿಹೇವಿಂಗ್ ಆಸ್ ಐ ಆಮ್ ನಾಟ್ ಪರ್ಫಾರ್ಮಿಂಗ್. ಅವ್ರ ಹತ್ರ ಕಲ್ತಿದ್ದು ಭಾಳ ಇದುವರೆಗೂ ನನಗೆ ಹೆಲ್ಪ್ ಮಾಡ್ತಾ ಇದೆ. ಇನ್ನೊಂದೇನೆಂದರೆ, ಆ ಡೈರೆಕ್ಟ್ರು ಸಾಯಿರಾಮ್ ಎಲ್ಲಿದ್ದಾರೋ, ಅವರು ಆತ್ಮ ಶಾಂತಿ ಆಗಬೇಕು. ಡೈಲಾಗ್ ಹೇಳ್ತಾರಲ್ವ, ಒಂದು 5 ಲೈನ್ಸ್ ಇರುತ್ತೆ. ಡೈಲಾಗ್ ಹೇಳಿದ ಮೇಲೆ ನನ್ನ ಡೈಲಾಗ್ ಮುಗೀತು ಅಂತ ಈ 5ನೇ ಲೈನ್ ಬಂದ ತಕ್ಷಣ ನಿಲ್ಲಿಸ್ಬಿಡ್ತೀವಿ, ಕಟ್ ಅಂತಾರೆ ಅಂತ. ಆವಾಗ ಅವರಂದರು, ಹಂಗನ್ಬೇಡಿ, ಕಂಟಿನ್ಯೂಸ್ಲಿ ಡೈಲಾಗ್ಸ್ ಬೈ ಹಾರ್ಟ್ ಮಾಡಿ. ನೀವು ಎಷ್ಟು ಬರುತ್ತೋ ನೀವು ಎಲ್ಲಿ ಕಟ್ ಮಾಡ್ತೀವಿ ಅಲ್ಲಿ ಕಟ್ ಮಾಡ್ತೀವಿ. ದಟ್ ಮೀನ್ಸ್ ಎನ್ ಆರ್ಟಿಸ್ಟ್ ಶುಡ್ ಬಿ ಡೈರೆಕ್ಟರ್ಸ್ ಪರ್ಸನ್. ನಮಗೆ ಗೊತ್ತು ಎಲ್ಲಿ ಕಟ್ ಮಾಡಬೇಕು ಅಂತ, ಇಷ್ಟಕ್ಕೆ ಕಟ್ಟು ಅಂತ ನೀವು ನಿಲ್ಲಿಸ್ಬೇಡಿ ಅಂತ. ಸೊ ನಾವೆಲ್ಲ ಏನು ಮಾಡ್ತಿದ್ವಿ, ಆ ಮಲಯಾಳಂ ಪಿಕ್ಚರಲ್ಲೇ ಕಲ್ತಿದ್ದಾನು. ಡೈಲಾಗ್ಸ್ ಫುಲ್ ನಾವು ಕಲ್ತ್ಬಿಡೋದು. ಅದು ಕಲಿತ ಮೇಲೆ ಹಂಗೆ ಹೋಗ್ತಾನೆ ಇರ್ತೀವಿ ಆರ್ಟಿಸ್ಟ್ಗಳು. ಡ್ರಾಮಾ ಮಾಡ್ತಾ ಥರ ಮಾತಾಡ್ತಾ ಮಾತಾಡ್ತಾ ನ್ಯಾಚುರಲ್ ಆಗಿ ಸಡನ್ನಾಗಿ ಕಟ್. ಅವ್ರು ಕ್ವೈಟ್ ಮಾತಾಡ್ತಾರೆ, ಅವ್ರು ಕಟ್ಟು ಹೇಳಲ್ಲ, ಕಟ್ ಬಿಟ್ಟು ಲಾಸ್ಟ್ ಶಾಟ್ ಮಾತ್ರ ಕ್ಲೋಸಪ್ ಅಂತಾರೆ. ಆವಾಗ ನೋಡಿದ್ರೆ
ವಿತೌಟ್ ಅವರ್ ನಾಲೆಡ್ಜ್ ವಿ ಆರ್ ಬಿಹೇವ್ಡ್ ಲೈಕ್ ಅ ಕ್ಯಾರೆಕ್ಟರ್ ಸೋ ವೆಲ್. ವಿ ಆರ್ ನಾಟ್ ಪರ್ಫಾರ್ಮಿಂಗ್, ವಿ ಆರ್ ಬಿಹೇವಿಂಗ್. ಅಂತ ಪರ್ಫಾರ್ಮ್ ನಿಮ್ಮ ಗಾಳಿ ಮಾತು ಸಿನಿಮಾದಲ್ಲೂ ಬರುತ್ತೆ ಕೊನೆ. ಅದೇ ಆ ಹ್ಯಾಬಿಟೇ ನಮಗೆ ಅಲ್ಲಿಂದ ಬಂದಿದ್ಮೇಲೆ. ಹೌದು. ಇನ್ನೊಂದು ಭಾಳ ಇಂಪಾರ್ಟೆಂಟು, ರಜನಿಕಾಂತ್ ಅವರ 20 ರೂಪಾಯಿಗೆ ಕಥೆ ಹೇಳಿದ್ರಿ. ಆಮೇಲೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಫಸ್ಟ್ ಮೂವಿ ಅಂತ ಹೀರೋ ಆಗಿ ಒಂದು ಸೀರಿಯಸ್ನೆಸ್ ಇರಲ್ಲ ಅಂಬರೀಷ್ಗೆ. ಯಾಕ್ರಿ ಇಷ್ಟು ದೊಡ್ಡ ಆರ್ಟಿಸ್ಟ್ ಮುಂದೆ ಹಾಕ್ಬಿಡ್ತೀರಾ ಅಂತ ಕಿರ್ಚಾಡೋದು, ಕೂಗಾಡೋದು. ಅಂಬರೀಷ್ ನೀನು ಆ್ಯಕ್ಟ್ ಮಾಡು, ಹಿಂಗೆ ಮಾಡು, ಹಂಗೆ ಮಾಡಿ ರೇ ಅಂತ ಕಿರ್ಚ್ಕೊಳ್ಳೋದು. ಬಾಬು ಬಂದು, ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ಟ್ರೈನಿಂಗ್ ಮಾಡಿ ಒಂಥರ ಈ ಥರ ಮಾಡ್ಬೇಕು, ಆ ಥರ ಮಾಡ್ಬೇಕು. ಅದಾದ್ಮೇಲೆ ಅಂಥ ಬಂತು. ಅಂಥ ಇಸ್ ಅನದರ್ ಎಕ್ಸಲೆಂಟ್ ಕ್ಯಾರೆಕ್ಟರ್ ಫಾರ್ ಮಿ. ಅಂಥದ್ರ ಜೊತೆ ಆ್ಯಕ್ಟಿಂಗ್ ಮಾಡುವಾಗಂದ್ರೆ ಅವರು ನ್ಯೂ ಕಮ್ಮರು, ನೀವು ಆಗಲೇ ಸೂಪರ್ ಸ್ಟಾರ್. ನೀವು ಅದೆಲ್ಲ ನಮ್ಗೆ ಅನ್ಸಲ್ಲ. ಅನಿಸಿರಲಿಲ್ಲ. ನೀವು ನಿಮ್ಮ ಕ್ಯಾರೆಕ್ಟರ್ ಏನೋ ಮಾಡ್ತೀರಾ, ನಾನು ನನ್ನ ಕ್ಯಾರೆಕ್ಟರ್ ಮಾಡ್ತೀನಿ ಅಷ್ಟೇ. ದೇರ್ ಇಸ್ ನೋ ನ್ಯೂ ಕಮರ್ ಅನ್ನೋತಿ. ಆ ತಲೆನೋವೆಲ್ಲ ಡೈರೆಕ್ಟ್ರಿಗೆ ಸೇರಿದ್ದು, ಆ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ಅವ್ರಿಗೆ ಸೇರಿದ್ದದು, ನನಗಲ್ಲ. ನಿಮ್ಗೆ ತಲೆನೋವು ಇರೋದು ಒಂದೇ, ಮೊಸರನ್ನದ ಮಾತ್ರ ಅಂತ. ಆ ಟೈಮಿಗೆ ಸಿಗುತ್ತಾ ಇಲ್ವಾ ಅಂತ ಅಷ್ಟೇ. ಮೊಸರನ್ನದ ಭಾಳ ಪ್ರೀತಿ ಅಂತಲ್ಲ ನೀವು? ಇಲ್ಲ, ಅದು ಒಂದೇ ತಿಂತೀನಿ ನಾನು, ಅದು ಯಾಕೋ ಗೊತ್ತಿಲ್ಲ ನನಗೆ. ನಾನ್ ವೆಜ್ ತಿನ್ನಲ್ಲ ನಾನು, ನನಗೆ ಅಭ್ಯಾಸ ಇಲ್ಲ. ಇದು ಸೇಫಾಗಿ ಸಿಕ್ತಿತ್ತು. ಬಿಕಾಸ್ ಕೇರಳ ಶೂಟಿಂಗ್ ಹೋದಾಗ ಅಲ್ಲಿ ಏನು ತೊಗೊಂಡ್ರು ಮೀನು, ಅವರು ಅನ್ನ ಇರುತ್ತೆ ನೋಡಿ, ಇಷ್ಟು ದಪ್ಪ ದಪ್ಪಿರುತ್ತೆ ಹಾಕಿ, ಅಲ್ಲಿ ಮೀನು ಅದಿದು ಅಂತಾರೆ. ನಾನು ಅದರಿಂದ ಅಯ್ಯೋ ನನಗೇನು ಸಿಗ್ತಾ ಇಲ್ವಲ್ಲ ಅಂತ ನಾನೇ ಹಾಲು ತೊಗೊಂಡು ಅಲ್ಲಿ ಗೆಸ್ಟ್ ಹೌಸಲ್ಲಿ ಅದನ್ನು ಬಾಯ್ಲ್ ಮಾಡಿಸಿ ನಾನೇ ಮೊಸರು ಹಾಕ್ಕೊಂಡು ಇದು ಮಾಡ್ತಾಯಿದ್ದೆ. ಅದು ಅಭ್ಯಾಸ ಆಗಿಬಿಟ್ಟು ಯಾವಾಗ ನೋಡಿದ್ರು ಕೇರಳಗೆ ಹೋಗಿದ್ಮೇಲೆ ಇದನ್ನು ಯಾರು ಫೇಮಸ್ ಮಾಡಿದ್ರು ಅಂದರೆ ಶ್ರೀವಿದ್ಯಾ ಅವರು. ಅವಳು ಬಂದ್ಲ ನೋಡ್ರಪ್ಪ, ಮೊಸರನ್ನ ಬ್ರೇಕ್ ಹೋಗಿದ್ದಾಳೆ ಅವಳು ಅಂತ ಗಲಾಟೆ ಮಾಡೋಳು ಅವಳು. ಆ ಮೊಸರನ್ನ ಒಂದಿದ್ರೆ ಸಾಕು, ಅದಕ್ಕೆ ಹಂಚ್ಕೊಳ್ಳೋಕೆ ನಾನು ಯಾವುದು ಬೇಡ. ವಿಷ್ಣು ಸರ್ ಇರ್ಬೋದು ಮತ್ತು ಅಂಬರೀಷ್ ಅವ್ರು ಇರ್ಬೋದು, ನಿಮ್ಮನ್ನೇ ಹೀರೋಯಿನ್ ಆಗ್ತಾರೆ ಅಂತ ಹೇಳುವಾಗ ಅವರು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋದಂತೆ, ಲಕ್ಷ್ಮಿ ಯಾರು ಹೇಳು, ಅದಾವನಿ ಲಕ್ಷ್ಮೀ ದೇವಿಯ ಅಥವಾ ಲಕ್ಷ್ಮಿ ಅವರ ಯಾರು ಅಂತ ಹೇಳಬೇಕು ಮೊದಲಿಗೆ ಅಂತ. ಅಂದರೆ ಅವ್ರಿಗೆ ಒಂದು ಪುಳಕ, ಅಂದರೆ ಲಕ್ಷ್ಮಿ ಅವರು ಹೀರೋಯಿನ್ ಆಗಿ ಮಾಡ್ತಾರೆ. ಆಮೇಲೆ ಅತಿ ಹೆಚ್ಚು ನೀವು ಸಿನಿಮಾ ನೋಡಿದ್ದು ಅನಂತನಾಗ್ ಅವ್ರ ಜೊತೆ, ಎಲ್ಲ ಬಿಡುಗಡೆ ಬೇಡಿರ್ಬೋದು, ಚಂದನದ ಬೊಂಬೆ. ನಿಮಗೆ ಅವ್ರ ಜೊತೆಗೆ ಮಾಡಿದ್ದೆಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು, ಅದರಿಂದ ಠಕ್ ಅಂತ ನೆನಪು ಬರುತ್ತೆ. ಈವನ್ ವಿಷ್ಣು ಅವ್ರ ಜೊತೆಗೆ ಈಕ್ವಲಿ ಹ್ಯಾವ್ ಡನ್, ಶ್ರೀನಾಥ್ ಅವ್ರ ಜೊತೆಗೆ ಈಕ್ವಲಿ ಹ್ಯಾವ್ ಡನ್. ಒಂದೇ ಸಲಕ್ಕೆ ನೀವು ಈಗ 80s ಅತಿ ಹೆಚ್ಚು ಸಿನಿಮಾಗಳು ಕನ್ನಡದಲ್ಲಿ ಬಂತು. ಮಲಯಾಳಂ, ತಮಿಳು, ತೆಲುಗು, ಕನ್ನಡ ನಿರಂತರವಾಗಿರ್ತಾ ಇದ್ರಿ. ನನ್ನ ಪ್ರಶ್ನೆ, ಈ ಸೌಂದರ್ಯವತಿಯವರು ತುಂಬ ಸ್ವಲ್ಪ ಟೈಮ್ ತಗೋತಾರೆ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ, ತಮ್ಮ ಸೌಂದರ್ಯದ ಬಗ್ಗೆ. ಸಿನಿಮಾ ಅಂತಂದರೆ ಮೂರು ಸ್ಕೆಡ್ಯೂಲು, ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕು, ನೀರು ಪ್ರಾಬ್ಲಮ್ಮು, ವಾಟರ್ ಪ್ರಾಬ್ಲಮ್ಮು, ಇದನ್ನೆಲ್ಲ ಹೆಂಗೆ ಫೇಸ್ ಮಾಡ್ತಾ ಇದ್ದಾರೆ? ಅದೆಲ್ಲ ಇದು ಕೂಡ ಈಗಲೂ ಆ ಸೌಂದರ್ಯದ ಗಣಿಯಾಗಿ ಹೆಂಗಿದೆ? ಇಲ್ಲ, ಹೇಳ್ತೀನಿ ಶೆಟ್ಟಿ ಅವರೇ, ನೀವು ಒಂದು ಪ್ರಾಬ್ಲಮ್ ಅಂತ ಎಲ್ಲ ಅನ್ಸ್ಕೊಂಡ್ರೆ ಮೈಂಡ್ಗೆ ಹೋಗ್ಬಿಡುತ್ತೆ. ಯಾವುದು ಪ್ರಾಬ್ಲಮ್ ಇಲ್ಲ. ಈ ವರ್ಕ್ ಸಿಕ್ಕಿದಾಗ ಐ ಸ್ಟಾರ್ಟೆಡ್ ಲವಿಂಗ್ ಮೈ ಕೆರಿಯರ್, ಬಿಕಾಸ್ ಇನ್ ದ ಪ್ರಾಸೆಸ್ ಆಫ್ ಲವಿಂಗ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಇಲ್ಲಿ ಒಂದು ಮಲಯಾಳಂ ಡೈರೆಕ್ಟರ್ ಅವರು ಬೇರೆ ರೀತಿ ಇಮ್ಯಾಜಿನ್ ಮಾಡ್ತಾರೆ ನನ್ನನ್ನು, ಅವ್ರು ಹೇಳ್ಕೊಡ್ತಾರೆ. ಅಲ್ಲಿ ತಮಿಳಲ್ಲಿ ಹೋದರೆ ಅವ್ರ ಡೈರೆಕ್ಟರ್ ಬೇರೆ ರೀತಿ ಇಮ್ಯಾಜಿನ್ ಮಾಡ್ತಾರೆ, ತೆಲುಗಲ್ಲಿ ಬೇರೆ ಥರ, ಈ ಥರ. ಬಟ್ ಒಂದು ಮಾತ್ರ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಎಲ್ಲರೂ ಒಂದು ಧೈರ್ಯವಾದ ಬೋಲ್ಡ್ ಆಗಿರೋ ಕ್ಯಾರೆಕ್ಟರ್ಸು ಲಕ್ಷ್ಮಿ ಬೇಕು ಅಂತ ಇಮ್ಯಾಜಿನ್ ಮಾಡಿದ್ದಾರೆ. ಫ್ರಮ್ 1971 ಐ ಡೆಲಿವರ್ಡ್ ಮೈ ಫಸ್ಟ್ ಬೇಬಿ. ಐ ವಾಸ್ 19-20 years ಐ ಡೆಲಿವರ್ಡ್. ನಿಮ್ಮ ಐಶ್ವರ್ಯ, ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಕಾಲೇಜಿಗೆ ಡಿಗ್ರಿ ಮುಗಿಸ್ತಾ ಎಲ್ಲ ಹೋಗ್ತಿದ್ದಾರೆ, ನನ್ನನ್ನು ಹಾಸ್ಪಿಟ್ಲಲ್ಲಿ ಬಂದು ನೋಡಿದ್ದಾರೆ. ಸಿಸೇರಿಯನ್ ಆಯ್ತಲ್ಲ ಹಂಗೆಲ್ಲ ಮಾತಾಡ್ಕೊಂಡು, ಇವರೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ನನ್ನ ಮಕ್ಕಳ, ನೀವೆಲ್ಲ ಕಾಲೇಜ್ಗೆ ಹೋಗ್ತೀರಾ? ನಾನು ನೋಡಿ ಯೂನಿವರ್ಸಿಟಿಗೆ ಹೋಗ್ತೀನಿ ಸಿನಿಮಾದಲ್ಲಿ. ನಾನು 71 ಹಿಂಗೆ ಹೇಳಿದೆ. ನೀವು ಒಂದು ಮಗುವಿಗೆ ತಾಯಿ ಆದ ನಂತರ ಸೂಪರ್ ಸ್ಟಾರ್ ಹೀರೋಯಿನ್ ಆಗಿದ್ದು ಅದಾದ್ಮೇಲೆ ಅಲ್ವಾ? ಹಂಗೆ ನೋಡಿದ್ರೆ ನೀವು ಲೀಲಾವತಿಮ್ಮ, ಹೌದು, ಸಾವಿತ್ರಿ, ಕರೆಕ್ಟ್, ಆ ಥರ ಎಲ್ಲ ಹೀರೋಯಿನ್ಸ್ ಆವಾಗಲ್ಲ. ನನ್ನೆರಾದಲ್ಲಿ ನಾನು ಒಬ್ಬಳೇ. ಹೌದು, ಆವಾಗೆಲ್ಲ ಈ ಎಕ್ಸಸೈಸ್ ಮಾಡಬೇಕು, ನೀವು ಊಟ ಕಮ್ಮಿ ಮಾಡಬೇಕು ಅಂತ ಹೇಳೋದೆಲ್ಲ ಇಲ್ಲ. ಮಗು ಆಗಿದೆ, ಚೆನ್ನಾಗಿ ತಿನ್ನಬೇಕು, ಹಾಲು ಕುಡಿಸ್ತೀಯಲ್ಲ ಚೆನ್ನಾಗಿರಬೇಕು, ಆರೋಗ್ಯ ಬೇಕು ಅಂತಾನೆ ಹೇಳ್ತಾರೆ. ನಾನಾಗೆ ಒಂದು 3 months ಆದಮೇಲೆ ನೋ ಐ ವಾಂಟ್ ಟು ರೆಡ್ಯೂಸ್ ಅಂದ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ಮ್ಯಾಗಝಿನ್ ಓದ್ತಾ ಇದ್ದೆ. 71 ಏರ್ಪೋರ್ಟಿಗೆ ಬರೋವಾಗ, ಏರ್ಪೋರ್ಟಲ್ಲಿ ಯಾವುದು, ನಾನು 80th ಡೇ ಶೂಟಿಂಗ್ ಹೋಗ್ಬಿಟ್ಟೆ. ಕರೆದ್ರು, ನಾನು 80 days ಆಗಿದೆ ಅಷ್ಟೇ ಅಂತ. ಪರವಾಗಿಲ್ಲ ನೀನು ಬಾಮ್ಮ ಅಂದ್ಬಿಟ್ರು. ಕಾವೇರಿ ಹರ್ಕೊಂಡು ಬರೋ ಕಾವೇರಿ ಪಾತ್ರ ನಾನು ಮಾಡಿದ್ದು. ಅಗಸ್ತ್ಯ ಮಾಮುನಿ ಅವ್ರ ಕತೆ ಮಾಡಿದ್ದಾರೆ. ಕಾವೇರಿ ಅವಳೇ ಬೇಕು ಅಂತ AP ನಾಗರಾಜ್ನವ್ರು ಕೇಳಿದ್ರು. ನಾನಂದೆ, ಆ ಕಾವೇರಿ ತಾಯಿಯಾಗಿ ನನ್ನನ್ನು ಕರೀತಾ ಇದ್ದಾರೆ, ನಾನು ಹೋಗ್ತೀನಿ. ನಮ್ಮಮ್ಮ, ಚಿಕ್ಕಮ್ಮ, ತಾತ ಎಲ್ಲ, 80 days ಆಗಿದೆ, ನೀನು ಹೆಂಗೆ ಹೋಗ್ತೀಯಾ? ಯಾಕೆ ಹೋಗಲ್ಲ, ಮಗುನ ಕರ್ಕೊಂಡು ಹೋಗ್ತೀರಿ, ನೀವು ಬನ್ನಿ ಯಾರಾದರೂ
ಹಾಲು ಕುಡಿಸೋದು ಮಧ್ಯೆ ಮಧ್ಯೆ ಕುಡಿಸ್ತೀನಿ, ಕೆಲಸ ಮಾಡ್ತೀನಿ. ಅದು ಏನೋ ಗೊತ್ತಿಲ್ಲ ರೀ. ನೀವು ಒಂದು ಆಲೋಚನೆ ಮಾಡಿ, ಮನೆ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ, ರೋಡ್ ಕೆಲಸ ಮಾಡೋ ಹೆಂಗಸರು ಭಾಳ ಜನ ಇದ್ದಾರೆ. 30 ಡೇಸ್ಗೆ ಇಲ್ಲಾಂದರೆ ಮಗು ಆಗಿ 5th ಡೇ ಈಗಲೂ ನಡೀತಾ ಇದೆ. 5ನೇ ದಿವಸ ಹೋಗ್ಬಿಡ್ತಾರೆ, ಬಂದು ಹಾಲು ಕುಡಿಸ್ತಾರೆ, ಆ ಟೈಮ್ಗೆಲ್ಲ ನೋಡ್ಕೋತಾರೆ. ಅವ್ರಿಗಾಗುತ್ತೆ ಅಂದರೆ ನಿನಗಾಗಲ್ವಾ? ಒಂದು ವಿಷಯ ಹೇಳ್ಬಿಡ್ತೀನಿ ಇಲ್ಲಿ. ಈಗಿನ ಎಲ್ಲ ಹೀರೋಯಿನ್ಗಳಿದ್ದಾರಲ್ಲ, ಮದುವೆ ಅನ್ನೋದನ್ನೇ ಭಾಳ ಗೌಪ್ಯವಾಗಿಡ್ತಾರೆ, ಮಗು ಆಗಿರೋದನ್ನು ಇನ್ನಂತೂ ಗೌಪ್ಯವಾಗಿಡ್ತಾರೆ. 1971 ಲಕ್ಷ್ಮಿ ಅಮ್ಮ ಅವ್ರಿಗೆ ಫಸ್ಟ್ ಮಗಳು ಹುಟ್ಟಿದಾಗ, ಐಶ್ವರ್ಯ ಅವರು ಹುಟ್ಟಿದಾಗ, ಇನ್ನೂ ಕೂಡ ಅವರ ಕಾಲೇಜಿನಲ್ಲಿರೋ ಫ್ರೆಂಡ್ಸ್ಗಳು ಕಾಲೇಜ್ ಓದ್ತಾ ಇದ್ರು, ಡಿಗ್ರಿ ಮುಗಿದಿರಲಿಲ್ಲ ಅವರು, ಅವರೆಲ್ಲ ಬರ್ತಾರೆ ಅವ್ರು ನೋಡೋದಕ್ಕೆ. ಆ್ಯಂಡ್ ಮೋರೋ 1972 ನಾಗರಹಾವು ಸಿನಿಮಾ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಜೊತೆಯಾಗಿ ಬಂದಿದ್ದು. ಆ್ಯಂಡ್ 1972 ನಾಗರಹಾವು ನಾನು ಮಾಡಿಲ್ಲ. ಅಲ್ಲಿ ನೀವು ಮಾಡಿಲ್ಲ ನಿಜ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರಿಬ್ಬರಿಗೆ ನೀವು ಹೀರೋಯಿನ್ ಆಗ್ತೀರಿ ಅಂತ. ಆಮೇಲೆ ಯಾಕೆಂದರೆ ಒಂದು ನೆನಪಿಗೆ 1972 ಹಿಂದಿಯಲ್ಲೂ ಕೂಡ ಅಮಿತಾಬ್ ಬಚ್ಚನ್ ಜಂಜೀರ್ ಸಿನಿಮಾ ಬರುತ್ತೆ. ಅಂದರೆ ಆ ಕಾಲಘಟ್ಟದಲ್ಲಿ ನಂತರ ಇವರು ಆದಂಥ ಹೀರೋಯಿನ್ ಇದೆಯಲ್ಲ, ಚಟ್ಟಕ್ಕಾರಿ, ಆ ಜೂಲಿ ಫಸ್ಟ್ ಮಲಯಾಳಂನಲ್ಲಿ ಬರುತ್ತೆ, ಚಟ್ಟಕ್ಕಾರಿ ಅಂತೇಳಿ ಹಿಂದಿಯಲ್ಲಿ ಬರುತ್ತೆ. ಹಿಂದಿಯಲ್ಲಿ ನಾನು ನೋಡ್ತಾ ಇದ್ದೆ, ಜೂಲಿ ಕೊಟ್ಟಂಥ ಅವ್ರಿಗೆ ಮೈಲೇಜು, ಅವರಿಗೆ ಖ್ಯಾತಿ. ಆದರೆ ನೆಕ್ಸ್ಟ್ ಅವ್ರು ಮಾಡೋದು 2014ರಲ್ಲಿ ಮತ್ತೊಂದು ಹಲ್ಚಲ್ ಸಿನಿಮಾದಲ್ಲಿ, ಮಲಯಾಳಂನ ಒಂದು ಗಾಡ್ ಫಾದರ್ ಸಿನಿಮಾದ ಪ್ರಿಯದರ್ಶನ್ ಡೈರೆಕ್ಷನ್ ಮತ್ತೊಂದು ಸಿನಿಮಾ ಅಂತ ಅಂದ್ಬಿಟ್ಟು ಆ ಥರ ಮೇಡಮ್ ಮೇಂಟೈನ್ ಮಾಡಿದ್ವಿ. ಎಕ್ಸೈಸ್ ಇಲ್ಲ, ತಿನ್ನೋದು, ಏನೂ ಇಲ್ಲ. ನಾವು ಒಂದು ಮ್ಯಾಗಝಿನ್ ಓದ್ತೀರಿ, ಆ ಮ್ಯಾಗಝೀನಲ್ಲಿ ಬಂತು. ನನಗೆ ಇನ್ನೊಂದೇನೆಂದರೆ, ನಮಗೆಲ್ಲ ಈ ಕ್ಯಾಡ್ಬರೀಸ್ ಚಾಕ್ಲೇಟ್ ಅನ್ನೋದು ಸ್ವಲ್ಪ ಆಗ್ತಾನೆ ಬಂದಿದೆ. 68, 69 ಬಂದಿದೆ. ಅದನ್ನು ತೊಗೊಂಡು ತಿಂದರೆ ಅದೆಲ್ಲ ತಿನ್ನಬಾರ್ದು, ಹಲ್ಲೋಗ್ಬಿಡುತ್ತೆ. ಇದು ಈ ಟ್ಯಾಬೂಸ್ ಇರುತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್ ಜಾಸ್ತಿ ಇತ್ತು ನಮ್ಗೆ ಎಲ್ಲರಿಗೂ, ನಮ್ಮ ಗ್ರೂಪ್ಗೆ. ಆವಾಗ ಈ ಬುಕ್ಕಲ್ಲಿ ಫೆಮಿನಾನ ಯಾವ ಬುಕ್ಕು ನನಗೆ ನೆನಪಿಲ್ಲ, ಅದರಲ್ಲಿ ಓದ್ತಿದ್ದಾಗ ಯು ಹ್ಯಾವ್ ಟು ಈಟ್ ಲಾಟ್ಸ್ ಆಫ್ ವೆಜಿಟಬಲ್ಸ್ ಆ್ಯಸ್ 1 ಮೀಲ್. ಓಕೆ, ಇಟ್ ವಿಲ್ ಗಿವ್ ಯು ಎನರ್ಜಿ ಆಲ್ಸೋ. ನಿಮಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂದಾಗ ನಾನು ಬರೀ ಅದೊಂದು ಮಾತ್ರ ನನ್ನ ಊಟ ಆಗಿತ್ತು, ನೋ ಕಾರ್ಬೋಹೈಡ್ರೇಟ್ಸ್. ಬೆಳಗ್ಗೆ ಈ ಬೋನ್ವಿಟಾ ಹಾಲು ಆ ಥರ ಏನಾದರೂ ಕುಡಿತೀನಿ. ಅಂದರೆ 4 ಗಂಟೆಗೆ ಶೂಟಿಂಗ್ ಹೊರಟೋಗ್ಬಿಡ್ಬೇಕು, 6, 6:30, 7 ಗಂಟೆಗೆ ಸೆಟ್ಲಲ್ಲಿ 20 hours a day ಶೂಟಿಂಗ್. ಹೋಗಿಬಿಡೋದು, ಅದು ಹೋಗಿಬಿಟ್ಟು 10, 10:30ಗೆ ಬಂದು ಮತ್ತೆ ಮಗುನ ಫೀನ್ ಮಾಡಿಬಿಟ್ಟು ಮತ್ತೆ ಹೋಗ್ಬಿಡೋದು. ಲೋಕಲ್ ತಾನೇ ಶೂಟಿಂಗ್ ಇತ್ತು. ಹೋಗೋದು, 1 ಗಂಟೆಗೆ ಮಜ್ಜಿಗೆ ಕುಡಿಯೋದು, 2, 2:15ಗೆ ನಾನೇ ತರಕಾರಿ ಕಟ್ ಮಾಡಿಕೊಂಡು ಒಂದೊಂದಾಗಿ ಸ್ಯಾಲೆಡ್ಸ್ ವೆರೈಟೀಸ್ ಆಗಿ, ಆ ಹೆಣ್ಣಿನ ರಕ್ತದಲ್ಲೇ ಇರುತ್ತೆ, ನಮಗೆ ಗೊತ್ತಾಗುತ್ತೆ ಮಾಡ್ಕೊಳ್ಳೋದು. ಎಷ್ಟೇ ಆದರೂ ಮೊಸರು ಬೇಕು. ಲಾಸ್ಟ್ ಕಪ್ ಆಫ್ ಸ್ಯಾಲಡ್ ವಿಲ್ ಬಿ ವಿತ್ ಕರ್ಡ್ ಆ್ಯಂಡ್ ವಿತ್ ಲಿಟಲ್ ಶುಗರ್. ಐ ಆಮ್ ಅ ಸ್ವೀಟ್ ಪರ್ಸನ್, ಈವನ್ ಬೇಸಿಕ್ಲಿ ಐ ಆಮ್ ಅ ಸ್ವೀಟ್ ಪರ್ಸನ್. ಅದನ್ನು ಹಾಕಿ ಜೇನುತುಪ್ಪನ ಅದನ್ನು ಹಾಕಿ ತಿನ್ಬಿಡೋದು. ದಿಸ್ ವಾಸ್ ಮೈ ಲಂಚ್ ಅಂತ ಬಂತು. ಆ ಟೇಸ್ಟ್ ಇಷ್ಟ ಆಯಿತು. ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಅಗೇನ್ ಒಂದು ಈವ್ನಿಂಗ್ ಒಂದು 4 ಗಂಟೆಗೆ ವೈ ಡೋಂಟ್ ಹ್ಯಾವ್ ಸ್ಯಾಲಡ್ ಅಂತ. ಟಿಲ್ 71 to 88 my main meal was this: fruits, vegetables, salad. ವೆರೈಟೀಸ್ ಆಫ್ ಕಾಂಬಿನೇಷನ್ ನೋಡ್ತೀನಿ ನಾನು ಆ ಸ್ಯಾಲಡಲ್ಲಿ. ಹಪ್ಪಳನ ಒಡೆದು ಹಾಕ್ಕೋತೀನಿ, ಸ್ಯಾಲಡಲ್ಲಿ ಒಂಚೂರು ಚಾಟ್ ಮಸಾಲ ಹಾಕ್ಕೊಳ್ಳೋದು, ಹಪ್ಪಳ ಹಾಕ್ಕೊಳ್ಳೋದು, ಸ್ಯಾಲಡ್ ತಿನ್ನೋದು. ಪೀಪಲ್ ಸ್ಟಾರ್ಟೆಡ್. ನಾಗಾರ್ಜುನ ಒಂದು ಸಲ ನಾನು ತೆಲುಗು ಸಿನಿಮಾ ಮಾಡ್ತಿದ್ದಾಗ ಅವ್ರು ಹೇಳಿದ್ದು, ಇಷ್ಟು ಚೆನ್ನಾಗಿ ಟೇಸ್ಟ್, ಹೀ ಈಸ್ ಆಲ್ಸೋ ಒಂದು ಹೆಲ್ತ್ ಕಾನ್ಷಿಯಸ್ ಪರ್ಸನ್, ಇಷ್ಟು ಟೇಸ್ಟಾಗಿ ನಾನು ಸ್ಯಾಲಡ್ ತಿಂದೇ ಇಲ್ಲ ಅಮ್ಮ, ನನಗೂ ಮಾಡ್ಕೊಡಿ. ವಿ ಯೂಸ್ ಟು ಈಟ್ ಫ್ರೂಟ್ಸು ಅದು ಇದು ಅಂತ. ಎವ್ರಿ 1 hour 2 hours ಈ ವೆರೈಟೀಸ್ ಆಫ್ ಸ್ಯಾಲಡ್ಸ್ ತಿಂತಾನೆ ಬಂದೆ. ಐ ನೆವರ್ ಹ್ಯಾಡ್ ಕ್ರೇವಿಂಗ್ ಟು ಹ್ಯಾವ್ ಮೈ ರೈಸ್. ಬೇಸಿಕ್ ರೈಸ್ ಈಟರ್ಸ್ ನಾವೆಲ್ಲರೂ. ಅದು ತಿನ್ನಬೇಕು. ಮೊಸರನ್ನದಲ್ಲೇ ಬೆಳೆದಿರೋರು, ರಸಮ್ ಸಾಂಬಾರಲ್ಲಿ ಬೆಳೆದಿರೋರಿಗೆ ಅದು ನನಗೆ ಬೇಕಾಗೇ ಇರಲಿಲ್ಲ. ಅಪ್ ಟು 87, 88 ತನಕ. 88ಅಲ್ಲಿ ಶಿವಚಂದ್ರನ್ ಮೈ ಹಸ್ಬೆಂಡ್ ಸೆಟ್, ನನಗೆ ಅರ್ಥ ಆಗ್ತಾ ಇಲ್ಲ, ಇದನ್ನು ತಿನ್ಬಿಟ್ಟು ನೀನು ಏನು ಸಾಧನೆ ಮಾಡ್ತಿದ್ದೀಯಾ ಅಂದರು. ನೀನು ಒಂಚೂರು ಪ್ರಭು ಬೇರೆ, ಆ್ಯಕ್ಟ್ರ್ ಪ್ರಭು ರೇ, ನಿಮ್ಮ ಜೊತೆಲಿ ಕೂತ್ರೇನೆ ಬೋರ್ ಆಗುತ್ತೆ, ಇದೊಂದೇ ತಿಂತಾ ಇರ್ತೀರಾ. ಅವರೆಲ್ಲ ಚೆನ್ನಾಗಿ ಭಾಳ ಫೇಮಸ್ ಆಗಿತ್ತು, ಪಸಿಕದ ಮಣಿ ಪಸಿಕ. ಅವರೆಲ್ಲ ತುಂಬ ಚೆನ್ನಾಗಿ ಊಟ ಮಾಡೋರು ಅವರೆಲ್ಲ. ಶಿವಾಜಿ ಸರ್, ಅವಳಿಗೆ ಊಟ ಹಾಕ್ರು, ಸುಮ್ಮನೆ ಹಸು ಥರ ಇದೆಲ್ಲ ಮೇಯ್ತಾ ಇರ್ತಾಳೆ ಅಂತಾರೆ. ಅವ್ರು ಬೇರೆ ಗಲಾಟೆ ಮಾಡೋದು. ಅವ್ರ ಮನೆಯಲ್ಲಿ ಸರಿ ಒಂದೊತ್ತು ಊಟ ತಿಂತೀನಿ ಅಂದ್ಬಿಟ್ಟು ಆವತ್ತು ಮಧ್ಯಾಹ್ನ ತಿನ್ನೋಕ್ಕೆ ಶುರು ಮಾಡಿಬಿಟ್ಟು, ಅಂದರೆ ಅವ್ರ ಮನೇಲಿ ತಿನ್ನೋದು ಅವ್ರು ಬೇರೆ, ನನಗೆ ಮಾತ್ರ ಮೊಸರನ್ನ ಕೊಟ್ಬಿಟ್ರು ಅವಳಿಗೆ, ನಮ್ಮ ಜೊತೆಲಿ ಕೂತ್ಕೊಂಡು ಊಟ ಮಾಡಿ. ಅದಾದಮೇಲೆ ಸ್ಯಾಲೆಡ್ ವಿತ್ ಲಿಟಲ್ ಮೊಸರನ್ನ. ಅದಾದಮೇಲೆ ಏಜ್ ಆಗ್ತಾ ಆಗ್ತಾ ಬಂತ ಎಲ್ಲ ಕಮ್ಮಿ ಆಗುತ್ತೆ. ಯಾರಿಗೆ ಏಜ್ ಆಗಿದೆ? ನನಗೆ ಇಲ್ಲ. ಕನ್ನಡಿಗರ ಮನಸ್ಸಲ್ಲಿ ನಿಮಗೆ ಏಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಮನಸ್ಸಲ್ಲಿ ಆಗ್ತಾ ಇಲ್ಲ. 650 ಸಿನಿಮಾ ಆ ಸ್ಪ್ಯಾನಲ್ಲಿ.
ಈಗಲೂ ಒಮ್ಮೆ ಅದನ್ನು ನೆನೆಸ್ಕೊಂಡು ನೀವು 650 ಸಿನಿಮಾ ಮಾಡಿದ್ರಾ ಮತ್ತೊಂದು ಹಿಂಗೆ ಅನ್ಸತ್ತಾ ನಿಮಗೆ? ಗೊತ್ತಿಲ್ಲ, ಮೊನ್ನೇನು ಮಾತಾಡ್ತಿದ್ದಾಗ ಐ ಡೋಂಟ್ ನೋ. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ದಟ್ ಗ್ರೇಟ್ ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಇವತ್ತು ಬೆಳಗ್ಗೆ ನಾನು ಪೂಜೆ ಮುಗಿಸ್ಕೊಂಡು ಡ್ರೆಸ್ ಮಾಡಿಕೊಂಡು ಹೊರಡ್ತಿದ್ದಾಗ ಕಾರಲ್ಲಿ ನೋಡಿದೆ ಮಹಾಲಕ್ಷ್ಮಿಗೆ ಈ ಗಂಧ ಹಚ್ತಾರೆ ಇಲ್ಲಿ ಹೌದೌದೌದು ತಿರುಪತಿಯಲ್ಲಿ. ಅದಿತ್ತು. ನನ್ನ ಹತ್ರ ಒಬ್ಬರು ಕೇಳಿದ್ರು, ನಾನು ಹೇಳ್ತಿದ್ದೆ ಅಚ್ಕರ್ಪೂರ ಸಿಗುತ್ತೆ ಅದು ಕೊಡ್ತೀನಿ, ನನಗೆ ಯಾರೋ ಇದು ಅಭಿಷೇಕ ತೀರ್ಥನ ತಂದು ಕೊಡ್ತಾನೆ ಇರ್ತಾರೆ, ಅದು ತಂದು ಕೊಡ್ತೀನಿ, ಇದು ಮಾತ್ರ ನಾನು ಹಂಗೆ ಒಡೆದು ಕೊಡಲ್ಲ, ಯಾರಾದರೂ ಮಾಡಿದ್ರೆ ಇಡ್ತೀನಿ ಅಂದ್ಬಿಟ್ಟು ಅವತ್ತು ಬೆಳಗ್ಗೆ ಫೋನಲ್ಲಿ ಮಾತಾಡ್ಬಿಟ್ಟು ಬರ್ತಾಯಿದ್ದೀನಿ. ಕಾರಲ್ಲಿ ನೋಡಿದೆ, ನಾನು ಅಂದರೆ ತಿರುಪತಿ ಇದೆ ಅಂದೆ. ಡ್ರೈವರ್ ಅಂದರೆ ಆಮಮ್ಮ ಅಲ್ಲಿಂದ ತಂದರು ಅಂತ. ನೋಡಿ ಎಲ್ಲೋ ಬಂದು ಕೂತ್ಬಿಟ್ಟ ತಿಮ್ಮಪ್ಪ ಸ್ವಾಮಿ ಅಂದ್ಬಿಟ್ಟು ನಾರಾಯಣ ಅಂತ ಬಂದೆ. ಇಲ್ಲಿಗೆ ಬಂದರೆ ನೀವು ತಿರುಪತಿ ಪ್ರಸಾದ ಕೊಡ್ತೀರಾ? ತಮಿಳಲ್ಲಿ ಒಂದು ಮಾತಿದೆ ರೀ, ಅಪ್ಪರ್ ಸ್ವಾಮಿ ಅಂತ ಅವ್ರು ಹೇಳೋದು, ಅವನ್ ಅರುಳಾಲ್ ಅವನ್ ತಾಳ್ ಬಣಂಗಿ. ಅಂದರೆ ಅವನು ಪಾದ ಸೇವೆ ಮಾಡಬೇಕು, ಅವನು ಪಾದ ನಮಸ್ಕಾರ ಮಾಡಬೇಕು ಅಂದ್ರೂ ಅವನು ತೀರ್ಮಾನ ಮಾಡಬೇಕು ಅದನ್ನು. ಅವನು ತೀರ್ಮಾನ ಮಾಡಿಲ್ಲ ಅಂದರೆ ಆಗೋದಿಲ್ಲ. ನಾನು ಅದೇ ನಿನ್ನೆನೂ ಶೋಲ್ಲಿ ಒಂದು ಮಾತು ಹೇಳಿದೆ, ಈ ಜಾತಕ ಆ ಜಾತಕ ಈ ಪೂಜೆ ಮಾಡಿಬಿಟ್ರೆ ಇದು ಆಗ್ಬಿಡುತ್ತೆ ಅದಾಗ್ಬಿಡುತ್ತೆ. ಕಮ್ಮಿ ಆಗುತ್ತೋ ಆಗಲ್ಲೋ ನನಗೆ ಗೊತ್ತಿಲ್ಲ. ನಿನ್ನ ಕರ್ಮ ಅನುಭವಿಸ್ಬೇಕಾದ್ರೆ ಅನುಭವಿಸ್ಬೇಕಷ್ಟೇ. ನಿಮಗೆ ನಾನು ಅನಿಸಿದ್ದು ನನಗೆ ತುಂಬ ಸಲ ಅಂದರೆ ನನ್ನ ಪರ್ಸನಲ್ ಕ್ವಶನ್, ಮೈಥಲಾಜಿಕಲ್ ಮೂವೀಸ್ಗಳಲ್ಲಿ ಯಾಕೆ ಜಾಸ್ತಿ ಲಕ್ಷ್ಮಿಯವ್ರು ಕಾಣಿಲ್ಲ? ನನಗೆ ತುಂಬ ಕಷ್ಟ ಸರ್, ನಾನು ಅಷ್ಟು ತಾಳ್ಮೆ ಇಲ್ಲ ಸರ್. ನಾನು ರಾಜರಾಜ ಸೋಳನ್ ದ ಫಸ್ಟ್ ಸಿನಿಮಾಸ್ಕೋಪ್ ಆಫ್ ಸೌತ್ ಇಂಡಿಯಾ ಮಾಡಿದೆ. ನಾನು ಆ ಒಡವೆಗಳು ಹಾಕ್ಕೊಂಡು ಈ ಬಟ್ಟೆ ಹಾಕ್ಕೊಂಡು ಡೈಲಾಗ್ ಮಾತ್ರ ಹೇಳಿ ಅಂದರೆ ಹೇಳ್ಬಿಡ್ತೀನಿ ನಾನು. ನನಗೆ ಅಷ್ಟೊಂದು ತಾಳ್ಮೆ ಇಲ್ಲ. ನಾನು ಆ ವಿಷಯದಲ್ಲಿ ಒಬ್ಳು ಸೋಮಾರಿ. ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಓವರಾಗಿ ಹಿಂಗೆ ಬನ್ನಿ ಹಂಗೆ ಬನ್ನಿ ಅಂದರೆ ಹೋಗ್ರಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಡ್ತೀನಿ. ಐ ಹೇಟ್ ಟು ಡ್ರೆಸ್ ಅಪ್ ಸೋ ಮಚ್ ಆ್ಯಂಡ್ ಸೋ ಮಚ್ ಆಫ್ ಮೇಕಪ್, ಆ ಹೇರ್ ಸ್ಟೈಲ್ ನನಗೆ ಐ ಜಸ್ಟ್ ನನಗೆ ಸಾಧಾರಣವಾಗಿ ಕೆ ಆರ್ ವಿಜಯ್ ಅವರನ್ನು ನೋಡಿದಾಗ ಅವರೆಲ್ಲ ತಾಳ್ಮೆ ಇರಬೇಕು ಅದಕ್ಕೆ. ಲಕ್ಷ್ಮೀ ಮೇಡಮೇ ನಾವು ಇದು ಬೇಡ ನಾನು ತಿರುಪತಿ ತಿಮ್ಮಪ್ಪನ ಸಬ್ಜೆಕ್ಟ್ ಮಾಡಿದ್ರು ಎ ಪಿ ನಾಗರಾಜನವರು, ಶಿವಕುಮಾರು, ನಾನು ಬಂದು ಪದ್ಮಾವತಿ, ಅಲ್ಮೇಲ್ ಮಂಗತಾಯಿ, ಶ್ರೀವಿದ್ಯಾ ಮಾಡಿದ್ರು. ಅದೇ ಪದ್ಮಾವತಿಗೂ ಸ್ವಾಮಿಗೂ ನಡೆಯೋ ಮದುವೆ ಆ ಸಬ್ಜೆಕ್ಟ್ ಮಾಡಿದ್ರು. ಆದಷ್ಟು ಹಿಂಗೆ ನೋಡ್ತೀನಿ ಹಂಗೆ ನೋಡ್ತೀನಿ, ಹಿಂಗೆ ಅನ್ನೋದು ಹಂಗೆ ಅನ್ನೋದು. ಈ ನೆಟ್ ಕ್ಲಾತ್ ಹಾಕಿರ್ತಾರೆ ಬರೀ ಮೈ ಥರ ಕಾಣ್ಸೋಕ್ಕೆ. ನಾನು ಹಿಂಗೆ ಅನ್ನೋದಲ್ಲಿ ದಿನಾ ಆ ನೆಟ್ ಹರಿದೋಗುತ್ತೆ. ಯಾಕೆ ಹಿಂಗೆ ಮಾಡ್ತೀಯಾ ಅನ್ನೋದು, ಸರ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸರ್, ಇದೊಂಥರ ಇದೆ. ತಾಳ್ಮೆ ಇಲ್ಲ ನನಗೆ ಅಂತ ಬರೆದಿರೋದು ಹರಕಲ್ ಬಟ್ಟೆ. ಹಳೆ ಬಟ್ಟೆ ಹರಕಲ್ ಬಟ್ಟೆ ಕೊಟ್ಬಿಟ್ರೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಹ್ಯಾಪಿಯಾಗಿ ಹೋಗ್ತೀನಿ. ಏನೋ ಸಿಂಪಲ್ ಸೀರೆಗಳಾದರೆ ಓಕೆ ನನಗೆ. ಅದು ಓವರ್ ಡ್ರೆಸ್ಸಸ್ ಕೊಟ್ಟರು ಐ ಜಸ್ಟ್ ಡೋಂಟ್ ಫೀಲ್ ಕಂಫರ್ಟಬಲ್. ಐ ಫೀಲ್ ಐ ಆಮ್ ನಾಟ್ ದ್ಯಾಟ್. ಗೊತ್ತಾಯ್ತು. ಡೈಲಾಗ್ ಹೇಳಿದ್ರೆ ಹೇಳ್ಬಿಡ್ತೀನಿ ಎಷ್ಟು ಬೇಕಾದರೂ. ಈ ನಿಮ್ಮ ವೆಬ್ ಸೀರೀಸ್ ಬಂದಿತ್ತಲ್ಲ ಇತ್ತೀಚೆಗೆ, ಸ್ವೀಟ್ ಕಾರಮ್ ಕಾಫಿ, ನಮಗೆ ನಿಜವಾಗ್ಲೂ ಅದನ್ನು ನೋಡಿದಾಗ ನನಗೆ ಆ ಎಲ್ಲ ಪಾರ್ಟ್ಗಳು ಕೂಡ ಲಕ್ಷ್ಮಿ ಅವರು ಅದನ್ನು ಆಸ್ವಾದಿಸ್ತಂಥ ರೀತಿ ಎಲ್ಲ ನನ್ನ ಮನೆಯವ್ರಿಗೂ ಹಂಗೆ ಅನಿಸ್ತು. ಬಹುಶಃ ಲಕ್ಷ್ಮಿ ಅವ್ರು ಹಿಂಗೆ ಇದ್ರೇನಲ್ವಾ, ಬಿಂದಾಸ್ ಆಗಿದ್ರು. ನಾನು ಬಿಂದಾಸ್, ಬಿಂದಾಸ್. ಬಟ್ ಆ ಕ್ಯಾರೆಕ್ಟರ್ ಬಿಂದಾಸ್ ಅಲ್ಲ. ಓಕೆ, ಹೌದು. ನೋಡಿ, ಅಂತ ಹೆಂಗಸರೇ ಜಾಸ್ತಿ ಇರೋದು. ಹೌದು. ಎಲ್ಲರೂ ಕಾಯ್ತಾ ಇರ್ತಾರೆ, ನನಗೆ ಅಂತ ಒಂದು ಚಾನ್ಸ್ ಸಿಗುತ್ತಾ, ನಾನು ಬಾಳ್ಬೇಕು, ನಾನು ಇದು ಮಾಡಬೇಕು ಅಂತ. ಅಂದರೆ ನೀವೊಂದು ಹೇಳ್ತಾ ಇರ್ತೀರಿ, ನಿನ್ನ ತಾಯಿ ಹೆಂಗೆ ಬೇಕಿದ್ರು ನಿನ್ನ ಬಾಳು ಮಗಳೇ ಅಂತ ನಿಮ್ಮ ರುಕ್ಮಿಣಿ ಅಮ್ಮ ಏನು ಹೇಳಿದ್ರು, ಅದು ಎಲ್ರಿಗೂ ಸಿಗೋದಿಲ್ಲ. ಕೆಲವರು ಎಲ್ಲೋ ಆಲೋಚನೆ ಮಾಡ್ಕೊಂಡು ಹೌದು ಮುಂದೆ ಆಲೋಚನೆ. ಇತ್ತೀಚೆಗೆ ಭಾಳ ಜನ ತಾಯಿ ತಂದೆಯರಾಗಿದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ, ನಿನ್ಗೇನು ಬೇಕೋ ಮಾಡ್ಕೊ ಅಂತ. ಇಲ್ಲಾಂದರೆ ನಮ್ಮ ಮಕ್ಕಳೆಲ್ಲ ಇಷ್ಟು ಬೆಳೆಯೋದಾ? ಈಗ ನೋಡಿ ಎಲ್ಲೆಲ್ಲ ಊರಿಗೆಲ್ಲ ಹೋಗ್ತಿದ್ದಾರೆ. ವಯಸ್ಸಿಗೆ ಬಂದಿರೋ ನಾವಂತೀವಿ, ಅಯ್ಯೋ ವಯಸ್ಸಿಗೆ ಬಂದಿರೋ ಹುಡುಗಿ 20 ವಯಸ್ಸು ಆಗಿದೆ, ಅವಳೇನೋ ಹೋಗಿ ಓದ್ತಾನಂತಾಳೆ ಅಂದ್ಬಿಟ್ಟು ಎಲ್ಲೋ ಹಳ್ಳಿರೋರೆಲ್ಲ ಕಳಿಸ್ತಾ ಇದ್ದಾರೆ. ಹೋಗಲಿ ಅಂತ ಕಳಿಸೋದು ಯಾರು? ತಾಯಿ. ತಂದೆ ಬೇಡ ಕಣೆ, ಇಲ್ಲ ನನಗೆ ಕನಸಿದೆ, ಅವಳು ಪೂರೈಸ್ತಾಳೆ, ಹೋಗಮ್ಮ ನೀನು ಅಂತ. ಅದು ಈಗ ನಡೀತಾ ಇದೆ, ಆವಾಗ ನಡೀತಾ ಇರಲಿಲ್ಲ. ನಮ್ಮಮ್ಮ ಅಂದ್ಲು, ಆಲೋಚನೆ ಮಾಡ್ಕೊ, ಹೋಗು, ನಿಮ್ಮ ಹಿಂದೆ ನಾವಿದ್ದೀನಿ. ಫ್ಯಾಮಿಲಿ ಅನ್ನೋದು ಹಿಂದೆ ಇದ್ಬಿಟ್ರೆ ನಮಗೆ ಧೈರ್ಯ ಬಂದುಬಿಡುತ್ತೆ. ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ಕೆಲವು ನಮ್ಮ ನಾಯಕರು, ರಾಜ್ಕುಮಾರ್ ಬಗ್ಗೆ. ಅಯ್ಯೋ, ನಿನ್ನೆ ಆಲೋಚನೆ ಮಾಡ್ತಾ ಕೆಲವು ದೇವತೆಗಳು ಈ ಭೂಮಿಗೆ ಬರುತ್ತೆ ಕೆಲವು ಆಸೆ ಮೇಲೆ, ಅದನ್ನೆಲ್ಲ ಮುಗಿಸಿ ಎಲ್ಲ ಮಾಡಿ ವಾಪಸ್ ಹೋಗುತ್ತೆ. ಆಮೇಲೆ ಅಂದ್ಕೊಂಡೆ, ದೇವತೆ ಅಲ್ಲ, ಮನುಷ್ಯ. ನಾವೆಲ್ಲ ಮನುಷ್ಯರಲ್ಲ.
ನಮ್ಮ ಹತ್ರನೂ ಕೊರತೆ ಇದೆ, ಕೋಪ ಬರುತ್ತೆ, ಎಲ್ಲ ಇರುತ್ತೆ. ಯಾವುದು ಇಲ್ಲದೆ 100% ಮನುಷ್ಯ ಅಂತಂದರೆ ರಾಜ್ಕುಮಾರ್ ಸರ್. ಎಷ್ಟೋ ಸಲ ಬೇಕು ಅಂತ ಕೆದಕ್ಸಿದ್ದೀನಿ, ಅವ್ರ ಕೋಪ ಬರಲಿ ಅವ್ರಿಗೆ ಅಂತ. ನನ್ನನ್ನು ಕೋಪ ಮಾಡಬೇಕು, ನಾನು ಕೋಪ ಮಾಡ್ಕೋಬೇಕು ಅಂತ ಮಾತಾಡ್ತಿದ್ದೀರಾ ಸರ್? ನೀವು ಕೋಪ ಮಾಡ್ಕೊಳ್ಳೋಲ್ಲ ಅಂದರೆ ನೀವು ಮನುಷ್ಯರಲ್ಲ ಸರ್. ನಾನು ಮನುಷ್ಯ ಅಲ್ಲಮ್ಮ, ನೀವು ಏನು ಬೇಕು ಏನೇನೋ ಹೇಳಿದ್ದೀನಿ. 100% ಮನುಷ್ಯ ಅಂದರೆ ಅವ್ರಿ, ನಮಗೆಲ್ಲ ಹಕ್ಕೇ ಇಲ್ಲ, ನಾವೆಲ್ಲ ಹೇಳ್ಕೊಳ್ಳೇಬಾರ್ದು. ಅದಾದಮೇಲೆ ಅಂದ್ಕೊಂಡೆ ಅವರಿದ್ದಾರೆ, ಎಲ್ಲೂ ವಾಪಸ್ ಬರಲ್ಲ, ನೋಡ್ತಾನೇ ಇರ್ತಾರೆ ಎಲ್ಲರೂ. ಅಂಥ ದೇವ್ರಿಗೆ ಹುಟ್ಟಿದ್ದು ಇನ್ನೊಬ್ಬ ಪುನೀತ್, ಅವನಿದಾನಲ್ಲ, ಅವನು ಹೋಗಿದ್ದು ಮಾತ್ರ ತಡ್ಕೊಳಕ್ಕಾಗಲ್ಲ. ಅದು ನಿಜವಾದ ಒಂದು ಏಂಜಲ್ ಡಿಸೈಡೆಡ್ ಈ ಆ್ಯಕ್ಟಿಂಗ್ ಅಂದರೆ ಏನು, ಇದೆಲ್ಲ ನೋಡಬೇಕು ಅಂತ. ಆ ಬ್ಯಾಲೆನ್ಸ್ಗೆ ದೊಡ್ಡ ಮನೇಲಿ ಹುಟ್ಟಿದ ಮಹಾರಾಯ, ಅಲ್ಲೇ ಎಲ್ಲ ನೋಡ್ದ, ಹೊಟ್ಟೆಯಿಂದ ನೋಡ್ತಾ ಇದ್ದೀನಿ ಅವನ್ನ. ಹೌದು. ಒಲವು ಗೆಲುವು ಸಾಂಗ್ ಮಾಡ್ತಿದ್ರು, ನಮಗೆ ಡುವೇಟ್ ಮಾಡ್ತಿದ್ವಿ ನಾವು. ಆವಾಗ ಪಾರ್ವತಿಮ್ಮ ಹೊಟ್ಟೆಯಲ್ಲಿದ್ದ ಅವನು. ಅದಾದಮೇಲೆ ಅವನು ಹುಟ್ಟಿದ ಮೇಲೆ ನೋಡ್ತಾ ಇದ್ದೀನಿ, ಅವನು ಒಂದೊಂದು ಹೆಜ್ಜೆ ಇಟ್ಟಿದಾಗಲೂ ಭೂಮಿಗೆ ಬಂದ ಭಗವಂತದಲ್ಲಿ ಕೃಷ್ಣನಾಗಿ ಈಗಲೂ ಅವನು ಬಂದುಬಿಡ್ತಾನೆ, ಅದೇ ಥರ ಬರ್ತಾನೆ ಅಂತ ಅನಿಸುತ್ತೆ ನನಗೆ ಒಂದೊಂದು ಸಲ ಪುನೀತನ ನೆನೆಸ್ಕೊಂಡ್ರೆ. ಇಲ್ಲಿ ಅಲ್ಲಲ್ಲಿ ದ ಏಂಜಲ್ಸ್ ದೇ ಜಸ್ಟ್ ಶೂಟ್ ಟು ದಿಸ್ ವರ್ಲ್ಡ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಅಟ್ಲೀಸ್ಟ್ ಐ ಆಮ್ ಲಕ್ಕಿ ಟು ಬಿ ವಿತ್ ದಮ್. ಐ ವಾಸ್ ಸೋ ಲಕ್ಕಿ ಟು ವರ್ಕ್ ವಿತ್ ದಮ್. ನಿಮ್ಮನ್ನೆಲ್ಲ ನೋಡಿದಾಗ ನೀವೊಂದು ಆ್ಯಂಜಲ್ಸ್ ಅಂತ ಅನಿಸುತ್ತೆ ನನಗೆಲ್ಲ. ಇಲ್ಲ, ಅಲ್ಲ, ಐ ಆಮ್ ನನಗೆ ಜಸ್ಟ್ ಆರ್ಡಿನರಿ ಡೌನ್ ಟು ಅರ್ತ್ ಹ್ಯೂಮನ್ ಬೀಯಿಂಗ್ ಅಷ್ಟೇ. ನನಗೆ ಯಾಕಂದರೆ ಅಂಥವ್ರ ಜೊತೆ ಭಗವಂತನು ಕೂಡ ಒಮ್ಮೊಮ್ಮೆ ಚಮತ್ಕಾರ ಪವಾಡ ಮಾಡ್ತಾನಂತೆ. ನೀವು ಸೂಪರ್ ಸ್ಟಾರ್ ಗಿರಿಯನ್ನು ನೋಡಿದ್ದೀರಿ, ನಿಮಗೆ ದೇವರ ದಯದಿಂದ ಯಾವತ್ತೂ ಕೂಡ ಪವರ್ಟಿ ಅನ್ನೋದು ಇರಲಿಲ್ಲ, ಚೆನ್ನಾಗೇ ನೀವು ಜೀವನವನ್ನು ಮಾಡಿದ್ದೀರಿ. ಬಟ್ ಕೆಲವು ಆಸೆ ಆಕಾಂಕ್ಷೆಗಳು ಇದೊಂದು ಬೇಕು ಅಂತಂದು ಇರುತ್ತಲ್ಲ ಯಾವತ್ತಾದರೂ. ನೀವು ಹೇಳಿದ್ರಿ ನನ್ನ ಕುಲದೇವರು ವೆಂಕಟರಮಣ ಅಂತೇಳಿ, ಯಾವತ್ತಾದರೂ ನೀವು ಹಂಗೆ ಬಯಸಿದಾಗ ನಿಮಗೊಂದು ಪವಾಡ ಸದೃಶ ರೀತಿಯಲ್ಲಿ ಆದಂಥ ಯಾವುದಾದ್ರೂ ಘಟನೆ ಇದೆಯಾ, ಮಿರಾಕಲ್ ನಿಮ್ಮ ಲೈಫಲ್ಲಿ? ನನಗೆ ಬಯಸೋದೇ ಇಲ್ಲ ಸರ್. ನನಗೊಂದು ಆ್ಯಟಿಟ್ಯೂಡ್ ಯಾವಾಗಲೂ ಇತ್ತು, ಅದು ಯಾಕೋ ಗೊತ್ತಿಲ್ಲ. ಬೇಕು ಅಂತ ಇಷ್ಟಪಟ್ಟರೆ ಅದು ಸಿಗಲಿಲ್ಲ ಅಂದರೆ ಒಂಥರ ನನಗೆ ಸಿಗಲಿಲ್ಲ. ಇಲ್ಲ, ಒಂದು ಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರೆ ಬೇಕೇ ಬೇಕು, ಅದಕ್ಕೆ ಹೋಗ್ತೀನಿ ನಾನು. ಐ ವಿಲ್ ವರ್ಕ್ ಹಾರ್ಡ್ ಆ್ಯಂಡ್ ಗೆಟ್ ಇಟ್. ಬಟ್ ಐ ಶುಡ್ ನೋ, ವಿಲ್ ಐ ಬಿ ಏಬಲ್ ಟು ಗೆಟ್ ಇಟ್ ಆರ್ ನಾಟ್? ರೈಟ್, ಐ ವಿಲ್ ಗೆಟ್ ಇಟ್. ಓಕೆ. ಒಂದೊಂದು ಸಲ ಕ್ರೇವಿಂಗ್ಸ್ ಇರುತ್ತೆ. 10 ಗಂಟೆ ರಾತ್ರಿಯಲ್ಲಿ ಐ ಜಸ್ಟ್ ವುಡ್ ಲೈಕ್ ಟು ಹ್ಯಾವ್ ಒನ್ ಹಾಟ್ ಏನಾದರೂ ಒಂದು, ಜೊತೆಯಲ್ಲೇ ಕೋಲ್ಡ್ ಐಸ್ ಕ್ರೀಮ್. ಬೈತಾರೆ ಮನೇಲಿ, ಬುದ್ಧಿ ಇಲ್ಲ ಅಂತ. ಇಲ್ಲ, ನನಗೆ ಈಗ ಬೇಕು. ಮೊದಲೆಲ್ಲ ಸಿಗ್ತಾ ಇರಲಿಲ್ಲ, ಯು ಹ್ಯಾವ್ ಟು ಡ್ರೈವ್. ಈಗ ಫೋನ್ ಮಾಡಿದ್ರೇ ಬಂದುಬಿಡುತ್ತೆ. ಅಷ್ಟು ಈಸಿ ಆಗಿಬಿಟ್ಟಿದೆ ಜೀವನ ಈಗ. ನಿಮ್ಗೆ ಏನು ಬೇಕು ಅಂತ ಬಯಸ್ಕೋತಿರೋ ಬರ್ತಾ ಇದೆ. ಬಟ್ ಅದು ಬೇಕಾ ಬೇಡವಾ, ಅದನ್ನು ಪವಾಡ ಏನಾಗುತ್ತೆ ಅಂತ ಆಲೋಚನೆ ಮಾಡಬೇಕಾದ್ದು ನಮ್ಮ ಬುದ್ಧಿ. ಇದು ಯಾವಾಗಲೂ ಆಲೋಚನೆ ಮಾಡ್ತೀನಿ ನಾನು. ಇದು ಬಂದರೆ ಇದನ್ನ ರಿಯಾಕ್ಷನ್ ಹೆಂಗಿರುತ್ತೆ ಆಲೋಚನೆ ಮಾಡ್ಕೊ ಅಂತ. ಬಟ್ ನಾನು ದೇವ್ರ ಪವಾಡ ಅನ್ನೋದು ಕನಸುಗಳು, ನಾನು ನೋಡದೇ ಇರೋ ದೇವಸ್ಥಾನಗಳೆಲ್ಲ ನನ್ನ ಕನಸುಗಳಲ್ಲಿ ಬಂದಿದೆ. ನನಗೆ ಗೊತ್ತೇ ಇರಲ್ಲ ಅಂಥ ದೇವಸ್ಥಾನ ಬಂದಿದೆ. ನಾನು ಸತ್ಯಸಾಯಿಬಾಬಾನ ಸ್ವಾಮಿನ ನೋಡಬೇಕು ಗೊತ್ತು ನನಗೆ. ಸ್ವಾಮಿ ಹತ್ರ ಹೋಗಿದ್ದೀವಿ, ಎಲ್ಲ ಆಯಿತು. ಯು ಎಸ್ಗೆ ಹೋಗ್ಬಿಟ್ಟಿದ್ದೀವಿ ನಾನು ನಮ್ಮ ಯಜಮಾನರು. ಜೀನ್ಸ್ ಶೂಟಿಂಗ್ ಇತ್ತು. ಶೂಟಿಂಗ್ ಆದಮೇಲೆ ವಿ ಆರ್ ಎಕ್ಸ್ಟೆಂಡಿಂಗ್ ಅವರ್ ಹಾಲಿಡೇ. ಮುಗಿಸ್ಬಿಟ್ರೆ ಇಲ್ಲಿ ಅವರು ನಮ್ಮ ಮಾವ ಅವ್ರ ತಂದೆ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ, ಬಂದುಬಿಡೋಕೆ ಹೇಳಿದ್ರು. ಬರ್ತಾ ಇದ್ದೀನಿ, ಏರ್ಪೋರ್ಟಲ್ಲಿ ಇಳಿದಾಗಲೇ ನಮಗೆ ಅಲ್ಲಿ ಯಾರೋ ನಿಂತಿದ್ರು, ಅಂಜಲಿಮ್ಮ ಕಳಿಸಿದ್ರು, ಸ್ವಾಮಿ ಬಂದಿದ್ದಾರೆ, ನೀವು ಬರಬೇಕಂತ ನಾಳೆ ಅಂತ. ನಾನು ನಾಳೆನಾ ಗೊತ್ತಿಲ್ಲ ನನಗೆ. ನಮ್ಮ ಮಾವ ಈ ಥರ ಡೆತ್ ಬೆಡ್ಡಲ್ಲಿದ್ದಾರೆ, ಟ್ಯೂಬ್ ತೆಗಿಬೇಕು ಅಂತ ಹೇಳ್ತಿದ್ದಾರೆ, ನಾವೆಲ್ಲ ಹೋಗಬೇಕು ಅಂಥದ್ರಲ್ಲಿ ನಾನು ಹೆಂಗೆ ಹೋಗೋದು ಸ್ವಾಮಿನ ನೋಡೋಕ್ಕೆ ಅಂತ. ಇವರು, ನೀನು ಅಳಬೇಡ ಕಣೆ, ನೋಡೋಣ, ನೀವು ಬೇಕಾದರೆ ಹೋಗು, ನಾನು ಇಲ್ಲಿ ಮಾವನ ಹತ್ರ. ಎಲ್ಲರೂ ಚೆನ್ನಾಗಿರಲ್ಲ, ಇಬ್ಬರು ಸೊಸೆಂದ್ರೆ ನಾವು ಬಂದಿಲ್ಲ ಅಂದರೆ ಎಲ್ಲರೂ ಬೈತಾರೆ ಅಂತ ಹೋಗಿದ್ವಿ. ಅದು ಹೋದ್ಮೇಲೆ ಇಲ್ಲಿ ಸ್ವಾಮಿ ಬಂದು ಹೋಗಿಬಿಟ್ಟಿದ್ದಾರೆ, ಮಾವನೂ ತೀರೋದ್ರು. ನಾನು ಅಳ್ತಾ ಇದ್ದೀನಿ, ಮಾವ ತೀರೋದ್ರು ಒಂದು ಕಡೆ, ಸ್ವಾಮಿ ನೋಡೋಕ್ಕಾಗಲಿಲ್ಲ ಅಂತ ಒಂದು ಕಡೆ ಅಳು. ನಿದ್ದೆ ಮಾಡಿಬಿಟ್ಟೆ. ಸ್ವಾಮಿ ಅವ್ರ ಪರ್ಮಿಷನ್ ಇಲ್ಲದೆ ಕನಸಲ್ಲೂ ನೀವು ನೋಡೋಕ್ಕಾಗಲ್ಲ, ಯಾವ ದೇವರಾದರೂ ಅಷ್ಟೇ, ಖಂಡಿತ ಯಾವ ರೂಪ ಆದ್ರೂ. ಆವತ್ತು ರಾತ್ರಿ ನನ್ನ ಕನಸು ಬೀಳ್ತಾ ಇದೆ, ಬೆಳಗಿನ ಜಾವ 3:30. ನಾನು ಓಡ್ತಾ ಇದ್ದೀನಿ, ಸ್ವಾಮಿನ ನೋಡಬೇಕು, ಸ್ವಾಮಿ ಸ್ವಾಮಿ ಅಂತ. ಎಲ್ಲ ವೈಟ್ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾರೆ, ಒಂಥರ ಇದೆ ಮಣ್ಣುಗಿನ್ನೆಲ್ಲ, ಒಂಥರ ಕೆಂಪು ಮಣ್ಣಿದೆ ಅಲ್ಲಿ. ಆ ಕಡೆ ಏನೋ ನದಿನೋ ಸಮುದ್ರನೋ ಇದೆ ಏನೋ, ಅದು ನೋಡ್ತಾನೆ ನಾನು ಹೋಗ್ತಾ ಇದ್ದೀನಿ. ಅವ್ರ ಹತ್ರ ಸ್ವಾಮಿ ನೋಡೋಕೆ
ಮುಟ್ಬೇಡಿ ನೀವು ಈಗ ತಾನೇ ಬಂದಿದ್ದೀರಾ ಅಂತಾರೆ. ಇಲ್ಲ ನಾನು ಸ್ನಾನ ಮಾಡಿ ಬಂದಿದ್ದೀನಿ ಅಂತ. ಇಲ್ಲ ತಲೆನಿಲ್ಲಿ ಅಂತ. ಸ್ವಾಮಿ ಹತ್ರ ಹಿಂಗೆ ಯಾರೂ ಹೇಳಲ್ಲ ಹತ್ರ, ನೀವು ಯಾಕೆ ಹಂಗೆ ಹೇಳ್ತೀರಾ ನನಗೆ ಬಾಬಾ ಅಂತ ಕಿರಿಸ್ಕೊಂಡೆ. ಅಲ್ಲಿ ಹೋಗ್ತಾ ಇದ್ದಾರೆ ಸ್ವಾಮಿ, ಭಾವಕ್ಲಾಗ್ಬಿಡ್ತೀನಿ ನಾನು. ಅಲ್ಲಿಂದ ತಿರುಗಿ ನೋಡ್ತಾರೆ, ಹತ್ರ ಬರ್ತಾರೆ, ಏಮ್ ಕಾವಾಲಿ ಸ್ವಾಮಿ ಬಿಟ್ಕೋ ಅಂತ ಕಾಲು ಹಿಂಗೆ ತೋರಿಸಿದ್ರು. ಕಾಲು ಹಿಡ್ಕೊಂಡೆ, ನಮಸ್ಕಾರ ಮಾಡಿದೆ. ಐ ಕುಡ್ ಫೀಲ್ ಇಟ್. ನಮಸ್ಕಾರ ಮಾಡಿದೆ. ಚಾಲ ಬಂಗಾರು ಚಾಲ್ ಸ್ವಾಮಿ ಹಿಂಗಂತಾರೆ. ಲಡ್ಡು ಬಂತು, ತೊಗೊಂಡಿದ್ದೀನಿ. ಹಂಗೆ ಇಳಿದು ಸ್ವಾಮಿ ನೀರಿಗೆ ಹೋಗ್ತಾರೆ. ಸ್ವಾಮಿ ನೀಳು ಅವನು తెలుసు ಅಂತ ಹೋಗ್ತಾರೆ. ಎದ್ಬಿಟ್ಟೆ ನಾನು. ಎದ್ಬಿಟ್ಟು ಅಳ್ತಾನೇ ಇದ್ದೀನಿ. 5:30 6 ಗಂಟೆ ಆಗ್ತದೆ. ಅಳ್ತಾ ಇದ್ದೀನಿ ಅಂದರೆ ನೀರು ಏನು ಮಾಡಿದ್ರು ಕಣ್ಣೀರು ಬರ್ತಾ ಇದೆ. ಮಾವ ಹೋಗ್ಬಿಟ್ರು, ಆ ಕೆಲಸ ಇದೆ. ಇದು ಏನು ಎತ್ತದ್ದು, ಎಲ್ಲಿದ್ದಾರೆ ಸ್ವಾಮಿ ಅಂತ ನನಗೆ. ಆಮೇಲೆ ಒಂದು 3-4 ದಿವಸ ಆದಮೇಲೆ ರಾಮಸುಬ್ರಹ್ಮಣ್ಯಂ ಅಂತ ನಮ್ಮ ಯಜಮಾನ್ರ ಫ್ರೆಂಡ್ ಅವರು, ಈಗ ತಾನೇ ರಿಟೈರ್ಡ್ ಜಡ್ಜ್ ಅವರು, ಅವ್ರ ಹತ್ರ ಮಾತಾಡಿ, ಸರ್ ಈ ಥರ ನನಗೆ ಏನೋ ಬಿತ್ತು ಅಂತ. ನೀವು ನೋಡಿದ್ದೆಲ್ಲ ಕರೆಕ್ಟು. ಅಲ್ಲಿ ಕೆಂಪು ಮಣ್ಣಿತ್ತು, ಜನ ವೈಟ್ ಹಾಕ್ಕೊಂಡೇ ನಿಂತಿದ್ದರು. ಸ್ವಾಮಿ ಇಲ್ಲಿ ಬಂದಿದ್ದಾರೆ, ಒಂದು ಹವನ ದೊಡ್ಡದು ಮಾಡಬೇಕಿಲ್ಲ ಅಂದರೆ ಚೆನ್ನೈ ಮುಳುಗೋಗುತ್ತೆ ಅಂತ ಒಂದು ಸ್ಥಿತಿ ಬರುತ್ತೆ ಅಂತ ಮಾಡಿದ್ದಾರೆ. ಅವ್ರು ಮಾಡಿದ ಜಾಗದಲ್ಲಿ ಸಮುದ್ರ ಇತ್ತು. ಸ್ವಾಮಿ ನಡ್ಕೊಂಡು ಸಮುದ್ರಕ್ಕೆ ಹೋಗಿದ್ರು. ನಾನು ಯಾರೂ ಇಲ್ಲ. ಐ ಆಮ್ ನೋಬಡಿ. ಅದಕ್ಕತ್ತೆ ನನಗೆ ಯಾಕೆ ಬಂದು ಬೀಳ್ತೀಯ ಸ್ವಾಮಿ, ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಇಷ್ಟೇ ಇರೋ ಮಗು ಬಾಯಲ್ಲಿ ಇಷ್ಟು ದೊಡ್ಡ ಲಾಡು ಇಟ್ಟರೆ ತಿನ್ನಕ್ಕಾಗುತ್ತಾ? ಆ ರೀತಿ ನನಗಿದೆಲ್ಲ. ನಿಮ್ಮ ಜೊತೆ ನಡೆಸಿದಂಥ ರಜನಿಕಾಂತ್ ಒಂದು ಆಧ್ಯಾತ್ಮ ಜೀವಿ, ಡಾಕ್ಟರ್ ರಾಜ್ಕುಮಾರ್ ಒಂದು ಆಧ್ಯಾತ್ಮ ಜೀವಿ. ಇವ್ರದ್ದು ನಿಮ್ಮ ಮಾತುಗಳೆಲ್ಲ ಹೆಂಗಿರುತ್ತೆ? ಈ ಆಧ್ಯಾತ್ಮ ಕಡೆ ಹೋಗುತ್ತಾ ರಜನಿ ಜೊತೆ ಎಲ್ಲ ಮಾತಾಡುವಾಗ? ಭಾಳ ಸತಿ ಆಗುತ್ತೆ. ಓಕೆ. ಮಾತಾಡುವಾಗ ಒಂದೊಂದು ಸಲ ನೋಡ್ತೀವಿ. ಭಾಳ ಸತಿ ನಾವು ಈ ಮ್ಯಾಕ್ಸಿಮಮ್ ಬುಕ್ಸ್ ನಾನು ತೊಗೊಳ್ಳೋವಾಗ ನನ್ನ ಹತ್ರ ಆ ಬುಕ್ ಕೊಡಿ, ಈ ಬುಕ್ ಕೊಡಿ ಅಂತ ತೊಗೋತಾರೆ. there was a stage where I used to share lots of books like ಲೈಫ್ ಆಫ್ ಸ್ವಾಮಿ ರಾಮದು ಒಂದಿರುತ್ತೆ, ಅದು ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ. ನಾನು ಓದ್ತಾ ಇದ್ದೆ, ಇಷ್ಟು ದೊಡ್ಡ ಬುಕ್ ಇಟ್ಕೊಂಡು ಓದಬೇಕಾ ಅಂದ್ಬಿಟ್ಟು ಸೆಟ್ಟಲ್ಲಿ, ಪಡೇಪ ಸೆಟ್ಟಲ್ಲಿ. ಚೆನ್ನಾಗಿರುತ್ತೆ ಸರ್ ಇದು, ಸ್ವಾಮಿ ರಾಮಾಸ್ ಅನುಭವ ಅಂತ ಕೊಟ್ಟೆ. ಈ ಥರ ವಿ ಎಕ್ಸ್ಚೇಂಜ್ ಅಲಾಟ್. ಇತ್ತೀಚೆಗೆ ಮಾತು ಕಡಿಮೆ ಆಗಿಬಿಡುತ್ತೆ ನಮಗೂ. ನಮಗೆ ಇನ್ನೊಂದೇನೆಂದರೆ, ನಾನು ಒಂದು ಲೆವೆಲ್, ಒಂದು 18-19 ಐ ಸ್ಟಾಪ್ ರೀಡಿಂಗ್ ದಿಸ್ ರೆಗ್ಯುಲರ್ ಫಿಕ್ಷನ್ಸ್ ಓದೋದು ನಿಲ್ಲಿಸ್ಬಿಟ್ಟೆ. ಮಿಲ್ಸನ್ ಬೋನ್ಸ್ ಇತ್ತು, ಅದು ಎಲ್ಲ ಏಜ್ ಗ್ರೂಪಲ್ಲಿ ಓದೋದು. 18 ನಿಲ್ಲಿಸ್ಬಿಟ್ಟೆ. ಅದಾದಮೇಲೆ ಸ್ಟ್ರೈಟ್ ನಾನ್ ಫಿಕ್ಷನ್ಗೆ ಬಂದುಬಿಟ್ಟೆ. ಅದು ಎಲ್ಲ ನಾನ್ ಫಿಕ್ಷನ್ ಮಾತ್ರ ಓದೋದು, ಬೇರೆ ಯಾವುದೂ ಇಲ್ಲ. ಇದು ಜೀನ್ಸ್ ಪಿಕ್ಚರ್ದು ಬಂದಾಗ ಒಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಯಾಕಂದರೆ ಐಶ್ವರ್ಯ ರೈ ಅವರು ಕೂಡ ಮಿಸ್ ವರ್ಲ್ಡ್ ಆಗಿದ್ದಂಥವ್ರು. ನಮಗೆ ಲಕ್ಷ್ಮಿ ಅವರೇ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಎಲ್ಲ ಕೂಡ. ನಿಮ್ಮಿಬ್ಬರ ನಡುವಿನ ಸಂಭಾಷಣೆಯಲ್ಲಿ ಅವರು ನಿಮ್ಮನ್ನು ನೋಡ್ಬಿಟ್ರು, ನಿಮ್ಮ ಸೌಂದರ್ಯ ನೋಡ್ಬಿಟ್ಟು. ಇಲ್ಲ, ಅವಳು ಎಂಥ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂದರೆ, ಅವರು ಡೌನ್ ಟು ಎರ್ತ್ ರೀ. ನಾನು ಅನ್ನೋ ಅಹಂಕಾರ ಇಲ್ಲದೇ ಇರೋ ಹೆಂಗ್ಸದು. ನಾನು ಗಲಾಟೆ ಮಾಡ್ತಾ ಒಂದು ದಿವಸ, ನಾವು ವಿ ವರ್ ಸ್ಟೇಯಿಂಗ್ ಇನ್ MGM ಹೋಟೆಲ್, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಹೋಟೆಲ್ಸ್ ಇನ್ ಲಾಸ್ ವೇಗಸ್. ನಾನು ಹಿಂಗೆ ಹೋಗ್ತಾ ಇದ್ರೆ ನೋಡಿ ಎಲ್ಲರೂ ಹೆಂಗೆ ನೋಡ್ತಿದ್ದಾರೆ. ಕನ್ನಡ ಒಂಚೂರು ಮಾತಾಡ್ತಾರೆ. ಯು ಸಚ್ ಅ ಪ್ರಿಟಿ ಗರ್ಲ್, ಮಿಸ್ ವರ್ಲ್ಡ್ ಅಲ್ಲ. ಆಂಟಿ, ನಾನು ಯಾವಾಗಲೇ ಮಿಸ್ ವರ್ಲ್ಡ್ ಆಗಿ 4 ವರ್ಷ ಆಗಿದೆ. ನನಗಿಂತ ಚೆನ್ನಾಗಿರೋರು ಎಷ್ಟೋ ಜನ ಬಂದುಬಿಟ್ಟಿದ್ದಾರೆ. ಆ್ಯಟಿಟ್ಯೂಡ್ ನೋಡಿ, ನಾನು ಯಾರೂ ಇಲ್ಲ ಅನ್ನೋ ಅಹಂಕಾರ ಇಲ್ಲದೆ ಇರೋ ಹೆಂಗ್ಸದು, ಅಂತ ಒಳ್ಳೆ ಹೆಂಗ್ಸದು. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹರ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ನಮಗೆ ಇನ್ನೂ ಟೈಮ್ ಸಾಕಾಗಲಿಲ್ಲ. ನಿಮ್ಮ ಜೊತೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಮಾತಾಡಲಿಕ್ಕೆ ಖಂಡಿತವಾಗ್ಲೂ ಒಂದು ಅವಕಾಶ ಸಿಗುತ್ತೆ. ಅದಕ್ಕೆ ನಾವು ಲಕ್ಷ್ಮೀ ಬಾರಮ್ಮ, ಬರ್ತಾ ಇರಮ್ಮ ಅಂತೇಳಿ ಹಾಕಿರೋದು. ಥ್ಯಾಂಕ್ ಯು ಮೇಡಮ್. ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಬಂದು ತಮ್ಮ ಅನುಭವಗಳನ್ನು ಹೇಳ್ಕೊಂಡಿದ್ದೀರಿ. ನಾವೆಲ್ಲ, ಇಡೀ ಕರ್ನಾಟಕವೇ ನಿಮ್ಮ ಫ್ಯಾನ್ಸ್, ಇಡೀ ದಕ್ಷಿಣ ಭಾರತ ನಿಮ್ಮ ಫ್ಯಾನ್ಸ್, ಇಡೀ ಭಾರತ ನಿಮ್ಮ ಫ್ಯಾನ್ಸ್. ಸೊ ಹೀಗೇ ನೀವು ನಮಗೆ ನಾವು ಅಂದ್ಕೋತಾ ಇದ್ವಿ, ಒಳ್ಳೆ ಅದ್ಭುತ ನೋಡಿ, ಒಳ್ಳೆ ಮ್ಯೂಸಿಕ್ ಕೂಡ ಬರ್ತಾ ಇದೆ, ಒಳ್ಳೆ ಆ್ಯಕ್ಟ್ರೆಸ್ ಮಾತ್ರ. ನಿಜ ಹೇಳಬೇಕಾದ್ರೆ ಪದೇ ಪದೇ ನೋಡೋ ಸಿನಿಮಾಗಳು ಕಮ್ಮಿ ಇರುತ್ತಲ್ವಾ. ನಾನು ಇತ್ತೀಚೆಗೆ ಇದು OTT ಬಂದ ಮೇಲೆ ಈ ಕಾಂತಾರನ ಪದೇ ಪದೇ ನೋಡೋದು. ನಾನು ಸುಮ್ಮನೆ ಹೋಗೋದು, ಈಗ ನೆನೆಸ್ಕೊಂಡ್ರೆ ಹೋಗ್ತೀನಿ, ಒಂಚೂರು ಆಗ್ಬಿಟ್ಟು ಆ ಲಾಸ್ಟಿಗೆ ಬರೋವಾಗ ಕಾಂತ, ಅದು ಯಾಕೋ ಭಾವಕ್ಳಾಗ್ಬಿಡ್ತೀನಿ ನಾನು. ಲಾಸ್ಟಿಗೆ ಬರೋವಾಗ ತೆಯ್ಯಂ ಬಗ್ಗೆ ಬಂದಿರೋ ಪಿಕ್ಚರ್ಸ್ ಎಲ್ಲ ನೋಡಿದೆ. ನಮ್ದು ಆ ಕಂಟಿನ್ಯೂಸ್ ಆ ಬೆಲ್ಟು ಅದೇ ಕನೆಕ್ಷನ್ ಇರುತ್ತೆ. ಅದ್ರ ನೋಡಿದಾಗಲ್ಲ ನನಗೆ ಹಂಗೆ ಅನ್ಸೋದಿಲ್ಲ.
ಅದು ಏನೋ ಗೊತ್ತಿಲ್ಲ, ಈ ಕಾಂತಾರ ಮತ್ತೆ ನೋಡ್ತೀನಿ. ಈಗ ನೆನ್ಸ್ಕೊಂಡ್ನಲ್ಲ, ಮನೆಗೆ ಹೋದ ತಕ್ಷಣ, ಇಲ್ಲಾಂದರೆ ಮೊಬೈಲ್ ಹಾಕ್ಕೊಂಡು ಹಂಗೆ ನೋಡ್ತಾನೆ ಇರ್ತೀನಿ. ಕೆಲವು ಸಿನಿಮಾಗಳಂಗೆ ನೋಡ್ತಾನೆ ಇರ್ತೀವಿ ನಾವು, ಯಾಕೆ ಅಂತ ಅರ್ಥ ಆಗಲ್ಲ. ಆ ಪವಾಡ ಇದೆಯಲ್ಲ ನಮ್ಮನ್ನು ಹಾಗೆ ಹಿಡಿದು ಬಿಡುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮತ್ತು ನಮ್ಮ ಬಾಸ್ ಅರ್ನಾಬ್ ಗೋಸ್ವಾಮಿ ಅವರಿಂದಲೂ ಕೂಡ ನಿಮಗೆ ಅವ್ರಿಗೆ ನನ್ನಂಥ ಫ್ಯಾನ್ ಬೇರೆ ಯಾರು ಇರಲ್ಲ ರೀ ಓಕೆ. ಲೋಕದಲ್ಲಿ. ದಿನ ಬಂದು ನೇಷನ್ ವಾಂಟ್ಸ್ ಟು ನೋ ಅನ್ನೋದು ಕೇಳಿಬಿಟ್ರೆ ನಾನು ಇದೇ ಮಾಡೋದು. ಐ ಲವ್ ಯು, ಐ ಟೆಲ್ ಯು. ಆ ಧೈರ್ಯ ಇದೆಯಲ್ಲ, ಆ ಒಂದು ಲೀಡರ್ಗೆ ಆ ಧೈರ್ಯ ಆದ್ಬಿಟ್ರೆ ಎಲ್ಲರಿಗೂ ಹಂಚ್ಬಿಡ್ತಾರೆ. ಏನೇನು ಕಷ್ಟಗಳು, ಏನೇನು ಪ್ರಾಬ್ಲಮ್ ನೋಡಿದ ಮಗು. ನನ್ನ ವಯಸ್ಸಿಗೆ ನನ್ನ ಮಗು ಅನ್ಬೋದು, ನಿಜವಾಗಲೂ ನನ್ನ ಮಗ ವಯಸ್ಸೇ ಇರುತ್ತೆ. ನಾವೆಲ್ಲ ಮೈ ಹಸ್ಬೆಂಡ್ ವಿ ಯೂಸ್ ಟು ಪ್ರೇ, ದೇವರೇ ಏನು ಅವ್ರಿಗೆ ಎಂಥ ಕಷ್ಟ ಕೊಟ್ಟರು ಗೌರ್ಮೆಂಟಲ್ಲಿ. ಏನೇನು ನಿಜ ಹೇಳಿದ್ರೆ ಒಬ್ಬನಿಗೆ ಕಷ್ಟ ಬರುತ್ತೆ ಅಂದರೆ ಕಣ್ಕೂಡಾಗ ನೋಡಿದ್ದು ಇವ್ರನ್ನ. ಅಲ್ಲಿಂದ ಹೊರಗೆ ಬರ್ಬೋದು ಅಂತ ಎಲ್ಲರೂ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಿ, ಎಂಟೈರ್ ಯೂನಿಟ್ ಅಲ್ಲಿಂದ ಬಂದು ಎಲ್ಲಿ ಕರ್ನಾಟಕ ಇಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ. ಒಂದು ಆ್ಯಂಕರ್ ಹಾಕಿ ಇಲ್ಲಿ ಒಂದು ಶುರು ಮಾಡಿದ್ದು ಕರೆಕ್ಟ್. ಆ ಒಂದು ನ್ಯೂಸ್ ಚಾನಲ್ ಅನ್ನೋದು ಶುರು ಮಾಡೋದು. ಯಾಕೆಂದರೆ ಮಕ್ಕಳಿಗೆ ಈಗ ಇತ್ತೀಚೆಗೆ ಟಿ ವಿ ನೋಡೋದು, ನ್ಯೂಸ್ ಓದೋದು ಅನ್ನೋದು ಹ್ಯಾಬಿಟ್ ಹೋಗಿಬಿಟ್ಟಿದೆ. ಎಲ್ಲ ಇದರಲ್ಲೇ ಇದ್ದಾರೆ. ಈಗ ಇದನ್ನ ಮೂಲಕ ಸ್ವಲ್ಪ ಒಳ್ಳೆಯ ವಿಷಯಗಳು ಲೋಕದಲ್ಲಿ ನಡೀತಾ ಇದೆ. ಧೈರ್ಯ ತುಂಬಿಸೋದು, ಆ ಮಾತು ಸ್ಟೈಲು ಆ್ಯಂಡ್ ಹಿಸ್ ಸೆನ್ಸ್ ಆಫ್ ಹ್ಯೂಮರ್, ಐ ಆಮ್ ಗ್ರೇಟ್ ಫ್ಯಾನ್ ಆಫ್ ಹಿಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಹಾರೈಕೆ ಕೂಡ ನಿಮಗೆ ಬರಲೇಬೇಕು. ದಾದಾ ಸಾಹೇಬ್ ಫಾಲ್ಕೆ ಮತ್ತು ಭಾರತ ರತ್ನ ನಿಮ್ಮನ್ನು ಆರಿಸಿಕೊಂಡು ಬರಲಿ ಅಂತೇಳಿ ನಾವು ಅಷ್ಟಕ್ಕೆಲ್ಲ ನಾನು ಅರ್ಹಳಲ್ಲ. ನಾವು ಸುಮ್ಮನೆ ನೆಮ್ಮದಿ ಇರೋಣ. ಯಾವತ್ತೂ ಈ ಮೊಸರನ್ನ ಸಿಕ್ಕಿ ಅದನ್ನು ಜೀರ್ಣ ಮಾಡಿಕೊಂಡ್ರೆ ಸಾಕು, ನೆಮ್ಮದಿ ಹೋಗ್ಬಿಡೋಣ ಅಷ್ಟೇ. ನಿಮ್ಮಂಥವ್ರ ಆಶೀರ್ವಾದ ನನ್ನ ವಿಶಸ್ ಮಾತ್ರ ಸಾಕು. ಇನ್ನೇನು ಹೇಳಲಿ, ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ದೇವ್ರ ದಯವಿಂದ ನಮ್ಮ ಭೂಮಿ, ನಮ್ಮ ದೇಶ, ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಅಂತ ದಯವಿಟ್ಟು ಬೇಡ್ಕೊಳ್ಳಿ. ನಾನು ಎಲ್ಲ ಕಡೆಯೂ ನನ್ನ ಶೋ ಮಾಡಿದಾಗಲೂ, ರಿಯಾಲಿಟಿ ಶೋ ಮಾಡ್ತಿದ್ದಾಗಲೂ ಸರಿ, ನಮ್ಮ ಇಲ್ಲೂ ಹೇಳ್ತಾ ಇದ್ದೀನಿ, ದಿನ ಒಂದು ಸಲ ನೈಟ್ ಮಲಗುವಾಗ ಸಾರಿ ಹೇಳೋರು ಯಾರಿದ್ರೆ ಹೇಳಿಬಿಡಿ. ಒಂದೊಂದು ಸಲ ಹೇಳೋಕ್ಕಾಗಲ್ಲ, ಬೇಡ ಅನ್ಸ್ಬಿಡ್ತೀವಿ. ಇವ್ರಿಗೆ ಯಾಕೆ ಸಾರಿ ಹೇಳ್ಬೇಕು, ಆಮೇಲೆ ನಾಳೆ ನೋಡ್ಕೊಳ್ಳೋಣ ಅಂತ. ನಾಳೆ ಅಂತ ಹಾಕ್ಬೇಡಿ, ನಾಳೆ ಬರುತ್ತೋ ಬರಲ್ವೋ, ಯು ಡು ನಾಟ್ ನೋ ವೆದರ್ ಯು ವಿಲ್ ವೇಕಪ್ ಇನ್ ದ ಸೇಮ್ ಬಾಡಿ. ಸೊ ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಅಲ್ವಾ. ದೀಪಕ್ ಚೋಪ್ರಾ ಅಂತಾರೆ, ಆರ್ ಯು ಶ್ಯೂರ್ ಯು ವಿಲ್ ವೇಕಪ್ ಇನ್ ದ ಸೇಮ್ ಬಾಡಿ ಅಂತ. ವಿ ಡು ನಾಟ್ ನೋ. ಅದರಿಂದ ಫಸ್ಟ್ ಸಾರಿ ಯಾರಿಗಾದ್ರು ಹೇಳಬೇಕಾದ್ರೆ ಈಗೋ ನೋಡಬೇಡಿ, ಸಾರಿಯಪ್ಪ ಆಯಿತು ಅಂತ ಹೇಳ್ಬೇಡಿ. ಅದಾದಮೇಲೆ ಥ್ಯಾಂಕ್ಸ್ ಹೇಳಿ. ಫಸ್ಟು ನಮ್ಮ ದೇಶನೇ ಕಾಪಾಡ್ತಿದ್ದಾರಲ್ಲ ಜವಾನ್ಸ್, ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಅವರೊಬ್ಬೊಬ್ಬರು ಕುಟುಂಬನೇ ಚೆನ್ನಾಗಿರಬೇಕು, ಅವ್ರ ಆರೋಗ್ಯ ಚೆನ್ನಾಗಿರಬೇಕು. ಎಂಥ ಕಷ್ಟಪಡ್ತಿದ್ದಾರೆ ಅವರು, ಹೋಗಿ ಅಲ್ಲೆಲ್ಲ ನಮ್ಮನ್ನು ಕಾಪಾಡ್ತಿದ್ದಾರೆ ಅನ್ನೋ ಧೈರ್ಯದಿಂದ ನೆಮ್ಮದಿ ನಿದ್ದೆ ಮಾಡ್ತಾಯಿದ್ದೀವಿ, ನೆಮ್ಮದಿ ಊಟ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನೀವು ಏನೇ ಹೇಳಿ ಅವರು ಕರಪ್ಟ್, ಅವ್ರು ಇಂಥ ಅಂತ ಇಲ್ಲ. ಪೊಲೀಸ್ನವರು ಸ್ಟೇಟ್ಗೆ ಅಲ್ವಾ, ಅದು ಹೊರಗಡೆ, ಇದು ಒಳಗಡೆ ಇರೋದು. ಒಂದೊಂದು ಸ್ಟೇಟ್ಗೂ ಪೊಲೀಸ್ನವರು. ಇಲ್ಲಿ ಪೊಲೀಸ್ ಬೀಟ್ ಇದೆ ರೀ ಅಂತ ಧೈರ್ಯದಲ್ಲಿ ಗೇಟ್ ಲಾಕು ಮಾಡಲ್ಲ ನಾವು. ಆ ಥರ ನಡೀತಿರೋದಲ್ಲ. ಅವರು ಚೆನ್ನಾಗಿರಬೇಕು. ನಮಗೆ ಯಾರ್ಯಾರು ಏನೇನು ನಮ್ಮನ್ನು ಕಾಪಾಡ್ತಾರೋ ಅವರೆಲ್ಲ ಚೆನ್ನಾಗಿರಬೇಕು ಅಂತ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ನೈಟ್ ಮಲಗಿ. ಇದನ್ನು ಮಕ್ಕಳಿಗೆ ನಾನು ಯಾವಾಗಲೂ ಹೇಳೋದು, ನನ್ನ ಫ್ಯಾಮಿಲಿಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಎಸ್ ವೀಕ್ಷಕರ, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.